ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾನ್ಸ್ ಡ್ರೀಮ್ ಫ್ಲವರ್ ಟಾಕ್, ಹಾಗೇನೆ ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಹ್ಯಾಟ್ಸನ್ ಕಟ್, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಹೋಂಡಾ ಶೈನ್ 100, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಪ್ರತಿ ಸಿನಿಮಾದಲ್ಲೂ ಕೂಡ ನೆಚ್ಚಿನ ನಾಯಕ ನಾಯಕಿ ಹೇಗೆ ಇಂಟ್ರೊಡ್ಯೂಸ್ ಆಗ್ತಾರೆ ಅನ್ನೋದನ್ನ ನಾವು ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ಪ್ರತಿ ಅಭಿಮಾನಿ ಹುಚ್ಚಿಡಿದು ಕಾಯ್ತಾ ಇರ್ತಾರೆ. ಆ ಎಂಟ್ರಿ ಆದ ತಕ್ಷಣ ಜನ ಆರತಿ ಮಾಡೋದೇನೋ, ಜೈಕಾರ ಕೂಗೋದೇನೋ, ಅದೇ ನಿಜವಾದ ಸಿನಿಮಾ ಸಂಭ್ರಮ ಅಲ್ವಾ? ಚಪ್ಪಾಳೆ, ಶಿಲ್ಲೆ, ಥಿಯೇಟರ್ ತುಂಬಾ ತುಂಬಿಕೊಳ್ಳುತ್ತೆ. ಈ ಇಂಟ್ರೊಡಕ್ಷನ್ಗೆನೇ ಒಂದು ಇತಿಹಾಸ ಇರುತ್ತೆ. ಮೊದಲನೇ ಸಲ ಟೈಟಲ್ ಕಾರ್ಡ್ ಅಲ್ಲಿ ಹೆಸರು ನೋಡಿದಾಗ ಒಬ್ಬ ನಟಿಗೆ ಅದು ಹೊಸ ಜನ್ಮ. ಅವ್ರನ್ನೆಲ್ಲ ನೋಡಿ ಅದೆಷ್ಟೋ ಪ್ರೇಕ್ಷಕರು ಕಟ್ಟಾಭಿಮಾನಿಗಳಾಗಿದ್ದಾರೆ. ಅದೇ ತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಟಿಯರಿಗೂ ಕೂಡ ಇವತ್ತು ಗ್ರ್ಯಾಂಡ್ ಎಂಟ್ರಿ ಸಿಗ್ತಾ ಇದೆ. ನಮ್ಮ ನಟಿಯರೆಲ್ಲ ರಿಯಲ್ ಲೊಕೇಶನ್ಗಳಿಗೆ ಹೋಗಿ ಒಂದು ಸಿನಿಮಾದಲ್ಲಿ ಹೇಗೆ ಇಂಟ್ರೊಡಕ್ಷನ್ ಸನ್ನಿವೇಶ ತಯಾರಾಗುತ್ತೋ ಅದೇ ತರ ನಮ್ಮ ನಟಿಯರು ಕೂಡ ಒಂದು ಸೀನ್ ಮೂಲಕ ಇವತ್ತು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದ್ರೆ ಯಾರ್ಯಾರು ಹೇಗೆಲ್ಲ ಇಂಟ್ರೊಡ್ಯೂಸ್ ಆಗಿದ್ದಾರೆ ಅಂತ ನೋಡೋಣ. ಶುರು ಮಾಡೋಣ ಈ ವಾರದ ಸುತ್ತು ಹೀರೋಯಿನ್ ಇಂಟ್ರೊಡಕ್ಷನ್ ಈಗ ನಮ್ಮ ಮಹಾನಟಿ ವೇದಿಕೆಗೆ ಜಡ್ಜಸ್ ಅನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ನೀವು ಹೆಂಗ್ ಎಂಟ್ರಿ ಕೊಡ್ತಾರೆ ಅಂತ. ಹಳ್ಳಿ ಡ್ರೆಸ್ ಅಲ್ಲಿ ಜಗಮಗ ಅಂತ ಮಿಂಚೋದಕ್ಕೆ ಬರ್ತಿದ್ದಾರೆ. ಮೊದಲಿಗೆ ನಮ್ಮ ತರುಣಿ ಕಾಂಬಿನೇಷನ್ ವೆಲ್ಕಮ್ ಮಾಡೋಣ. ಹೊಸ ನಾಯಕ ನಟಿಯರನ್ನ ಚಂದನವನಕ್ಕೆ ಪರಿಚಯಿಸಿದ ಪ್ರತಿಭಾವಂತ ನಿರ್ದೇಶಕ. ಲೆಟ್ಸ್ ವೆಲ್ಕಮ್ ಡಿಂಪಲ್ ಸ್ಟಾರ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಹಾಗೇನೆ ಇವರ ಜೊತೆ ಬೆಟ್ಟದ ಪುರದಲ್ಲಿ ಹಾಲು ಮಾರುವಂತ ಹಾಲಿನಂತ ಹಳ್ಳಿಯ ಚೆಲುವೆ, ನಮ್ಮ ಚಂದನವನದ ಬ್ಯೂಟಿ ಮಚ್ಚೆ ಸುಂದರಿ ನೈಶ್ವಿಕಾ. ಹುಬ್ಬಳ್ಳಿಯ ಶಹರದಾಗ ಕಾನೆ ಕಾನೆ ನಿಂತ ಬುಗುಡಿ ರಗಡ 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 ರಗಡದ ನೀ ಬಾ, ರಗಡ 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 ರಗಡದ ನೀ ಬಾ, ರಗಡ 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 ರಗಡ. ನಮ್ಮ ಹಳ್ಳಿಯಾಗ ಜಿಲ್ಲೆಗಿರೋರಂತ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಒಳ್ರಿ ಶಾವ್ಗೆ ಮ್ಯಾಲ್ ಮಜ್ಜಿಗೆ. ಮೊದಲನೇದಾಗ ಎಲ್ರಿಗೂ ಶರಣ್ರಿ. ಮತ್ತ ನಿರ್ದೇಶಕ ಅಂದ್ರೆ ಹಂಗಿರಿ, ಅವ ಶೂಟಿಂಗ್ ನಡೆಯೋ ಟೈಮ್ನಾಗ ಕ್ಯಾಮ್ರಾ ಹಿಂದೆ ಡ್ಯಾನ್ಸ್ ಮಾಡ್ತಿರ್ತಾನ್ರಿ, ನೀವು ನಮ್ಮ ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡ್ಸಿರಿ ಅಷ್ಟೇ. ಅಲ್ಲಿ ಕುಣಿಸ್ತ್ರಿ, ಇವತ್ತು ನೀವು ಕುಣಿದ್ರಿ. ಹೌದ್ರಿ, ಅಲ್ಲಿ ಕುಣಿಸ್ತೀವ್ರಿ. ಅಂದ್ರೂ ಎಲ್ರು ಸೇರಿ ನಮ್ಮನ್ನ ಕುಣಿಸ್ತಾರ್ರಿ.
ಅದು ಕ್ಯಾಮ್ರಾ ಹಿಂದಿರ್ತದ್ರಿ, ಈಗ ಕ್ಯಾಮ್ರಾ ಮುಂದೆ ಇವತ್ತಿನ ರೌಂಡ್ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ ತರುಣ್ ಅವರೇ. ಪ್ರತಿಯೊಬ್ಬರ ಆಸೆನೂ ಸಿನಿಮಾಗೆ ಇಂಟ್ರಡ್ಯೂಸ್ ಆಗ್ಬೇಕು ನಾವು ಅನ್ನೋದು ಪ್ರತಿಯೊಬ್ಬರ ಆಸೆ. ಅದ್ರಲ್ಲೂ ಕೂಡ ಫಸ್ಟ್ ಸಿನಿಮಾದಲ್ಲಿ 99% ಎಲ್ಲಾ ಟೈಮಲ್ಲೂ ಅದೊಂದು ವಿತ್ ಕಾರ್ಡ್ ಹಾಕ್ತಿವಿ, ಇಂಟ್ರಡ್ಯೂಸಿಂಗ್ ಸೋ ಅಂಡ್ ಸೋ, ಇಂಟ್ರಡ್ಯೂಸಿಂಗ್ ಸೋ ಅಂಡ್ ಸೋ ಅಂತ. ಅದು ಯೂಶಲಿ ಹೀರೋ ಹೀರೋಯಿನ್ ಇಬ್ರಿಗೂ ಜಾಸ್ತಿ ಬರುತ್ತೆ. ಅದಾದ್ಮೇಲೆ ಕೂಡ ಎಂಟೈರ್ ಕೆರಿಯರ್ ಇರೋ ತನಕ ಪ್ರತಿ ಒಂದು ನಮ್ ಆಸ್ ಅ ಡೈರೆಕ್ಟರ್ ಆಗಿ ಕೂಡ ನನಗೆ ಫಸ್ಟ್ ಶಾಟ್ ಇವ್ರನ್ನ ಹಿಂಗ್ ತೋರಿಸ್ತಾ ಇದೀವಿ, ಹೀರೋ ಆಗ್ಲಿ ಹೀರೋಯಿನ್ ಆಗಿರ್ಲಿ. ಅಂಡ್ ಕೆಲವು ಟೈಮ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಎಲ್ಲರಿಗೂ. ಸೊ ಆ ರೈಟಿಂಗ್ ಟಫ್ ನಮ್ಗೆ. ಈ ಇಂಟ್ರಡಕ್ಷನ್ ಮಾಡ್ಬೋದಾ ಇನ್ನ ವಾವ್, ಯಾಕಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಕೂತಿರ್ತಾರೆ. ಓ ಇಂಟ್ರಡಕ್ಷನ್ ಬರುತ್ತೆ, ನಾನು ವಿಸಿಲ್ ಹೊಡಿತೀನಿ, ಇಂಟ್ರಡಕ್ಷನ್ ಬರುತ್ತೆ, ನಾನು ಒಂದು ಕೂಗಾಡ್ತೀನಿ ಅಂತ ಅಂದ್ಬಿಟ್ಟು ಅಂತ. ನನಗೆ ಕಾಟೇರ ಚಿತ್ರ ನೆನಪಾಯ್ತು ನೀವು ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದಾಗ. ಖಾಲಿ ಬಸ್ಸಲ್ಲಿ ಒಬ್ರೇ ಕುಂತ್ಕೊಂಡು ಆ ಕಂಬಳಿ ಹೊತ್ಕೊಂಡು ಕುತ್ಕೊಂಡಿರ್ತಾರೆ. ಆಮೇಲೆ ಎದ್ದು ಬಂದಾಗ ಆಡಿಯನ್ಸ್ ಎದ್ದು ಚಪ್ಪಾಳೆ ಹೊಡೆದಿದ್ ವಿಸಿಲು. ಅವಾಗ ನಮ್ಗೆ ಅನ್ಸಿದ್ದು ವಾವ್, ಡಿ ಬಾಸ್ ದರ್ಶನ್ ಸರ್ನ ಈ ತರನು ತೋರಿಸ್ಬೋದಾ, ಈ ಸ್ಟೈಲಲ್ಲೂ ತೋರಿಸ್ಬೋದಾ ಅಂತ ಹೇಳಿ. ಇದು ದರ್ಶನ್ ಸರ್ಗೆ ಒಂದು ಹೊಸ ತರದ್ ಆಗ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಅಂಡ್ ನನಗೆ ಅವ್ರ ಹಿಂದೆ ನಾನು ಮಾಡಿದ 2 ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇಂಟ್ರಡಕ್ಷನ್. ಇಲ್ಲಿ ನನಗೆ ಸ್ಟೋರಿ ವೈಸ್ ರಿಸ್ಟ್ರಿಕ್ಷನ್ಸ್ ಇದೆ. ಓಕೆ, ಅವ್ರಿಗೆ ಒಂದು ಏಜ್ ಗೆಟಪ್ ತೋರಿಸ್ತಾ ಇದೀನಿ, ಕೈಗೆ ಬೇಡಿ ಹಾಕಿದೀನಿ. ಎಲ್ಲದಕ್ಕಿಂತ ಮೋಸ್ಟ್ ಚಾಲೆಂಜಿಂಗ್ ಬಸ್. ನಿಮ್ಗೆ ಜಾಗನೇ ಇರಲ್ಲ, ನಿಮಗೆ ಟೆಕ್ನಿಕಲ್ ಏನು ಜಾಗ ಇರಲ್ಲ ಯಾವುದಕ್ಕೂ. ಯಾಕಂದ್ರೆ ಸೀಟ್ಸ್ ಗೀಟ್ಸ್ ಬರೀ ಒಬ್ಬರು ವ್ಯಕ್ತಿ ಓಡಾಡಕ್ಕೆ ಅಷ್ಟು ಜಾಗ ಇರುತ್ತೆ. ಅಲ್ಲಿ ಹೆಂಗ್ ಇಂಟ್ರಡ್ಯೂಸ್ ಮಾಡಬೇಕು ಅಂತ ನಾನು ನನ್ನ DOP ಸುಧಾಕರ್ ಪ್ಲಾನ್ ಮಾಡಿದ್ವಿ. ದೆನ್ ಅವಾಗ ಅನ್ಕೊಂಡಿ ಆಡಿಯನ್ಸ್ಗೆ ಎಷ್ಟೋ ತನಕ ಸರ್ನ ಫಸ್ಟ್ ಟೈಮ್ ನೋಡ್ಬೇಕು ಅಂತ ಕಾಯ್ತಾರೆ, ಅದು ನನ್ನ ಇಂಟ್ರಡಕ್ಷನ್ ಆಗ್ಬೇಕು. ಸರ್ ನಾನು ನೋಡೋದು ಇಂಟ್ರಡಕ್ಷನ್ ಅಲ್ಲ, ಅಲ್ಲಿಗೆ ಬರೋ ತನಕ ಅವ್ನು ಕಾಯ್ತಾನ ಗೊತ್ತಾ, ಅದು ಅಂತ. ಅದಕ್ಕೆ ಏನ್ ಮಾಡಿದ್ವಿ, ಸರ್ದ ಇಂಟ್ರಡಕ್ಷನ್ 1 ಮಿನಿಟ್ ಇರ್ಬೋದು, ಅದಕ್ಕೆ ಮುಂಚೆ ಒಂದು 10 ನಿಮಿಷ ಅವ್ರ ಬಗ್ಗೆನೇ ಪ್ರಿಲ್ಯೂಡ್ ಹಾಕೊಂಡ್ ಬರ್ತೀವಿ. ಅಂಡ್ ದರ್ಶನ್ ಸರ್ ಹೊಸ ಗೆಟಪ್ ಫಸ್ಟ್ ಟೈಮ್ ಏಜ್ ಲುಕ್ ಅಲ್ಲಿ ಬರ್ಬೇಕಲ್ಲ, ಸೊ ಅವಾಗ ಒಂದು ಫುಲ್ ಡೇ ನಾವು ಶೂಟ್ ಮಾಡಿದ್ದು. ಫುಲ್ ಡೇ. ನಿಶ್ವಿಕಾ, ನಿಮ್ಮನ್ನ ನೀವು ಆ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ನಿಶ್ವಿಕಾ ನಾಯ್ಡು, ಆ ಇಂಟ್ರೊಡಕ್ಷನ್ ಆಫ್ ಅ ಹೀರೋಯಿನ್, ಅದನ್ನೆಲ್ಲ ನೋಡಿದಾಗ ನಿಮ್ಮ ಒಳಗಡೆ ಒಬ್ಬ ಹುಡುಗಿ ಇರ್ತಾಳಲ್ಲ, ಒಂದು ಊರಿನ ಹುಡುಗಿ, ಒಂದು ಮನೆ ಹುಡುಗಿ, ಆ ಹುಡುಗಿಗೆ ಹೇಗೆ ಅನ್ಸುತ್ತೆ? ಆಕ್ಚುಲಿ ಆ ವರ್ಡ್ಸ್ ನಾನು ಹೇಳಕ್ಕೆ ಆಗಲ್ಲ. ಬಿಕಾಸ್ ಯಾವತ್ತೋ ಒಂದಿನ ಆಗುತ್ತೆ ಅನ್ನೋದು ಕೂತ್ಕೊಂಡು ನಾವು ನೋಡಿದಾಗ, ಅಂಡ್ ಇನ್ಫ್ಯಾಕ್ಟ್ ವೇಟ್ ಮಾಡ್ತಾ ಇರ್ತೀನಿ ನಾನು ಆಕ್ಚುಲಿ. ಓಕೆ, ಅದು ಗೊತ್ತಿರುತ್ತಲ್ಲ ಇನ್ನೇನು ನಮ್ದು ಬರುತ್ತೆ ಅಂತ. ಆ ಒಂದು 1 ಮಿನಿಟ್ 2 ಮಿನಿಟ್ ಏನಿರುತ್ತೆ ಅದು ರಿಜಿಸ್ಟರ್ ಆಗ್ಬಿಡುತ್ತೆ ಜನರ ಮನಸ್ಸಲ್ಲಿ. ಎಸ್ಪೆಷಲಿ ವೆನ್ಸ್ ಯುವರ್ ಡೆಬ್ಯೂ ಅಥವಾ ಫಸ್ಟ್ ಟೈಮ್ ನೀವು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾಗ ಅವ್ರು ನಮಗೆ ಹೇಗೆ ತೋರಿಸ್ತಾರೋ ಅದೇ ಒಂದು ಉಳ್ಕೊಂಡ್ಬಿಡುತ್ತೆ. ಅಂಡ್ ಫಾರ್ ದ ಲಾಂಗೆಸ್ಟ್ ಟೈಮ್ ನನ್ನ ಅಮ್ಮ ಐ ಲವ್ ಯು ಸಿನಿಮಾಲಿ ಬಿಂದು ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ತುಂಬಾ ವರ್ಷ ನನ್ಗೆ ಅದೇ ಹೆಸರು ಇತ್ತು, ಮಹಾಲಕ್ಷ್ಮಿ, ವಾಸುನಲ್ಲಿ ಮಹಾಲಕ್ಷ್ಮಿ ಅಂತ ಇತ್ತು. ಸೊ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಇಂಟ್ರಡಕ್ಷನ್. ದಟ್ ಇಸ್ ಮೈ ಬೆಸ್ಟ್ ಇಂಟ್ರಡಕ್ಷನ್ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಹಾಗೂ ನಿಶ್ವಿಕಾ. ಈಗ ನೀವಲ್ಲಿ ಕುತ್ಕೊಂಡು ಈಗ ಲೆಜೆಂಡ್ರಿ ಎಂಟ್ರಿ ಹೇಗಿರುತ್ತೆ ಅಂತ ನೋಡುವಂತಹ ಸಮಯ. ನಟನೆಯನ್ನೇ ಉಸಿರಾಡಿದ ಮೇರು ನಟ, ಸ್ಪರ್ಧಿಗಳ ಆಪ್ತ ಮಿತ್ರ, ಮಹಾನಟಿ ಮಾಸ್ಟರ್ ಮೈಂಡ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಚಂದನವನಕ್ಕೆ ಚೆಲುವನ್ನ ತುಂಬಿದ ಪ್ರೇಮ ದೇವತೆ, ಚತುರ್ಭಾಷಾ ತಾರೆ, ಮಹಾನಟಿ ಲೆಜೆಂಡ್ ಪ್ರೇಮ ಮೇಡಮ್. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ. ನನ್ನ ಕಡೆಯಿಂದ ಈ ಜೋಡಿಗೆ 10 ಸೆಕೆಂಡ್ ವಿಸಿಲ್ಸ್ ಹೊಡಿರಮ್ಮ ಸಾಕು.
ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್, ಎಲ್ಲ ಹೀರೋಯಿನ್ ಇಂಟ್ರೊಡಕ್ಷನ್ಗಾಗಿ ತಯಾರಾಗಿ ಬಂದು ಕೂತ್ಕೊಂಡಿದ್ದಾರೆ. ಈ ಒಂದು ರೌಂಡ್ ಬಗ್ಗೆ ನಿಮ್ಗೆ ಎಷ್ಟು ಕುತೂಹಲ ಇದೆ ಸರ್? ಇಲ್ಲ, ಬಹಳ ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ ಅನ್ನೋದು ಒಂದು ಫಿಲ್ಮ್ ಅಲ್ಲಿ. ಈಗ ಅಲ್ಲೊಂದು ಫಸ್ಟ್ ಶಾಟ್ ಇಡ್ತೀವಿ ಅಂತ ಇಟ್ಕೊಳ್ಳಿ, Correct. ಹೀರೋ ಅಥವಾ ಹೀರೋಯಿನ್ ಯಾರಿಗಾಗ್ಲಿ, ಅದು ಕತೆಗೆ ಪೂರಕವಾಗಿರ್ಬೇಕು. ಆ ಒಂದು ಶಾಟ್ ಅಲ್ಲಿ ಜನ ಡಿಸೈಡ್ ಮಾಡ್ಬಿಡ್ತಾರೆ, Yes. ನನಗೆ ಇವನ್ ಕಂಡ್ರೆ ಇಷ್ಟ, ಇವನ್ ಕಂಡ್ರೆ ಇಷ್ಟ ಇಲ್ಲ Yes, ಅಂತ. yes. ಅಲ್ಲೊಂದು ಮುದ್ದು ನಾಯಿ ಮರಿ ಮಲಗಿದೆ ಅಂತ ಇಟ್ಕೊಳ್ಳಿ, ಹಿಂಗ್ ಹೋಗ್ಬಿಟ್ಟು ಅದನ್ನ ಹಾಲೋ ಅಂತ ಮಾಡ್ಕೊಂಡು ಹೋದ್ರೆ ಅವ್ನ್ ಹೀರೋ, ಅವ್ನ್ ನಡ್ಕೊಂಡು ಹೋಗಿ ನಾಯಿ ಮರಿನ ಒದ್ರೆ ಅವ್ನ್ ವಿಲ್ಲನ್. ಅಷ್ಟೇ. ಒಂದೇ ಶಾಟ್ ಅಲ್ಲಿ ಇವ್ನ ಆಡಿಯನ್ಸ್ ಇಷ್ಟ ಪಡ್ಬೇಕಾ ಇಷ್ಟ ಪಡಬಾರ್ದಾ ಅಂತ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ. Yes. ಅದೇ ತರನೇ ಹೀರೋಯಿನ್ ಕೂಡ ಆ ಫಸ್ಟ್ ಇಂಟ್ರೊಡಕ್ಷನ್ ಶಾಟ್ ಅಲ್ಲೇ ಇದೇನು ಹಳ್ಳಿ ಹುಡುಗಿನ, ಸಿಟಿ ಹುಡುಗಿನ, ಜಂಬದ್ ಕೋಳಿನ, Yes. ಎಲ್ಲೂ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ. Yes, yes. ಆ ತರ ಶಾಟ್ ನ ಡೈರೆಕ್ಟರ್ಸ್ ಹತ್ರ ಇಡ್ತಾರೆ. ಹೌದು. ಆ ಫಸ್ಟ್ ಇಂಟ್ರೊಡಕ್ಷನ್ ಇಡ್ತಿದ್ದಾಗ್ಲೇ ಆಡಿಯನ್ಸ್ ಒಂದು ಕನೆಕ್ಷನ್ ಸಿಗಬೇಕು, ಆ ಪಾತ್ರದೊಂದು ಪರಿಚಯ ಬಗ್ಗೆ ಗೊತ್ತಾಗ್ಬೇಕು. ಸೊ ನಮ್ಮ ಮೈಸೂರು ಮಲ್ಲಿಗೆ ಬಗ್ಗೆ ಮಾತಾಡೋಣ ಮೇಡಮ್. ಇಡೀ ಒಂದು ಸರ್ ಹೇಳ್ದಂಗೆ ಆ ಒಂದು ಶಾಟ್, ಆ 2 ನಿಮಿಷ ಆ ಪಾತ್ರದ ಪರಿಚಯದ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನ ಸೃಷ್ಟಿ ಮಾಡುತ್ತೆ. ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ? ಸೀರಿಯಸ್ಲಿ ನಾನು ಸವ್ಯ ಸಚಿ ಮಾಡಿದಾಗ ಇಂಟ್ರೊಡಕ್ಷನ್ ಸಾಂಗೇ ಬರುತ್ತೆ. ಹಾ. ನಂಗೆ ಗೊತ್ತಿರಲಿಲ್ಲ ಅದು, ಬಟ್ ಸಾಂಗ್ ಮಾಡಬೇಕು ಅಂದಾಗ ಸಾಂಗ್ ಮಾಡಿದ್ದೆ. ಬಟ್ ಸಿನಿಮಾದಲ್ಲಿ ಇದೇ ಇಂಟ್ರೊಡಕ್ಷನ್ ಅಂತ ಗೊತ್ತಿರಲಿಲ್ಲ. ಸೊ ಹಾಗೊಂದಾಯ್ತು. ಮತ್ತೆ ಓಮ್ ಅಲ್ಲಿ ಸ್ಲೋ ಮೋಷನ್ ಅಂದ್ರೆ 48 ಫ್ರೇಮ್ ಏನು ಇಳ್ದೆ ಎಸ್ ಸರ್ ಅಂತ ಎದ್ದಿ ನೋಡೋದು, ಆತರ ಭಯದಿಂದ ನೋಡೋದು, ಅದು ಇಂಟ್ರೊಡಕ್ಷನ್ ಅಂತಾನು ಗೊತ್ತಿರ್ಲಿಲ್ಲ. ಉಪೇಂದ್ರ ಸರ್ ಹೇಳೋದೇ ಇಲ್ಲ, ಬಟ್ ಶಾರ್ಟ್ ಇಡ್ತಾರೆ. ಈ ತರ ನನಗೆ ಶಾರ್ಟ್ ಬೇಕು ಅಂದಾಗ ಅದು ನಾನು ಸಿನಿಮಾ ನೋಡಿದ್ಮೇಲೆ ಇದು ಇಂಟ್ರೊಡಕ್ಷನ್ ಸೀನ್ ಅಂತ ಗೊತ್ತಾಯ್ತು. ಸೊ ಐ ವಾಸ್ ಥ್ರಿಲ್ಡ್. ಓ, ಪ್ರೇಮ ಈ ಥರ ಬರ್ತಾಳ ಅಂತ. ಬಟ್ ಒಂದು ಹೀರೋಯಿನ್ಸ್ಗೆ ಒಂದು ಹೀರೋರ್ ಜೊತೆ, ನಮ್ಮ ಮೆಚ್ಚಿನ ಹೀರೋಸ್ ಜೊತೆ ಪಕ್ಕದಲ್ಲಿ ನಾವು ಹೀರೋಯಿನ್ ಮಾಡ್ತಿದ್ದೀವಿ ಅಂದರೆ ಇಟ್ಸ್ ಎ ಗ್ರೇಟ್ ಆನರ್ ಅದು. ಥ್ಯಾಂಕ್ ಯು ಸೋ ಮಚ್ ರಮೇಶ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಆಲ್ ಕಂಟೆಸ್ಟೆಂಟ್ಸ್ಗೆ. ಓಕೆ, Good luck. ಸೊ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಮಹಾನಟಿ ಕಾರ್ಯಕ್ರಮದ ಎಲ್ಲ ನಟಿಯರು ಸಿನಿಮಾದಲ್ಲಿ ಹೇಗೆ ಇಂಟ್ರೊಡಕ್ಷನ್ ಸೀನ್ ಸಿಗುತ್ತೋ ಅದೇ ರೀತಿ ಹಳ್ಳಿ ಲೊಕೇಶನ್ಸ್ ಹೋಗಿ ಹೀರೋಯಿನ್ ಇಂಟ್ರೊಡಕ್ಷನ್ ಗಳನ್ನ ಶೂಟ್ ಮಾಡಿ ಅಭಿನಯಿಸಿ ಬಂದಿದ್ದಾರೆ. ಅದರ ಹಿಂದೆ ಎಷ್ಟು ಶ್ರಮ, ಪರಿಶ್ರಮ, ತಯಾರಿ ಹೇಗೆಲ್ಲ ಇದೆ ಅನ್ನೋದನ್ನ ನೋಡೋಣ. ಸೊ ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಟಿ ಇದೆ. ವೀಟಿ ಪ್ಲೀಸ್. ಎಂಟ್ರಿ ಸ್ಮೈಲಲ್ಲೇ ಓಪನ್ ಆಗುತ್ತೆ ಹಿಂಗೆ. ಇವತ್ತು ಹೀರೋಯಿನ್ ಎಂಟ್ರಿ ಸೀನ್ಗೆ ಮಾಸ್ ಗಾಡಿ ಸಿಕ್ಕಿದೆ. ನಾವಿಷ್ಟು ದಿನ ಸ್ಟೇಜ್ ಮೇಲೆ ಜಡ್ಜಸ್ ಮುಂದೆ, ಆಮೇಲೆ ಆಡಿಯನ್ಸ್ಗಳ ಮುಂದೆ ತುಂಬಾ ಕ್ಯಾಮ್ರಾಗಳನ್ನ ಇಟ್ಬಿಟ್ಟು ಅದ್ರ ಮುಂದೆ ಒಂದ್ ಟೇಕಲ್ ಆಕ್ಟ್ ಮಾಡ್ತಾ ಇದ್ವಿ ಪ್ರಾಕ್ಟೀಸ್ ಮಾಡಿ. ಬಟ್ ಈ ಸತಿ ನಾವು ಮಾಡಿರೋದು ಹೇಗಿದೆ ಅಂದ್ರೆ ಒಂದೇ ಶಾರ್ಟ್ ನ ಡಿಫ್ರೆಂಟ್ ಆಂಗಲ್ ಗಳಲ್ಲಿ ಲೈಕ್ ತುಂಬಾ ಚೆನ್ನಾಗಿತ್ತು. ಸೊ ಇಟ್ಸ್ ಜಸ್ಟ್ ಟೂ ಟಫ್. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ವೈ ಮೂವೀಸ್ ಟರ್ನ್ ಔಟ್ ಸೋ ಗುಡ್ ಅಂತ. ಯಾವ ಶಾರ್ಟ್ ಆದ್ಮೇಲೆ ಯಾವ ಶಾರ್ಟ್ ಅಂತ ನಾನಂತೂ ಆರ್ಡರ್ ವೈಸ್ ಅಂತೂ ಮಾಡಿಲ್ಲ. ಸೊ ನನಗೂ ಗೊತ್ತಿಲ್ಲ ಇದು ಹೇಗೆ ಬರುತ್ತೆ ಅಂತ. ನಾನು ಇನ್ನ ಕನ್ಫ್ಯೂಸ್ಡ್ ಅಲ್ಲಿ ಇದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಸ್ಪೀಡ್ ಬಂದ್ಬಿಟ್ರಿ, ಸಾಫ್ಟ್ ಆಗಿ ಹುಡುಗಿ ಥರ ಬಂದು. ಬಹುಶಃ ಇದು 1 ನಿಮಿಷ ಬರುತ್ತೆ. ಆ 1 ನಿಮಿಷದ ಮಾಂಟೇಜ್ಗಾಗಿ ದಿನಗಟ್ಲೆ ಶೂಟಿಂಗ್ ಮಾಡಬೇಕಾಗತ್ತೆ. ಸೊ ಆ ದಿನಗಟ್ಲೆ ಶೂಟಿಂಗ್ ಮಾಡೋದಕ್ಕೆ ಇವರನ್ನ ಅಂದವಾಗಿ ತೋರಿಸಿ ಜನರ ಮನಸ್ಸಿಗೆ ತಲುಪಿಸೋದಕ್ಕೆ ಇಡೀ ಒಂದು ಚಿತ್ರತಂಡ, ಏನು ನಮ್ಮ ಟೆಕ್ನಿಷಿಯನ್ಸ್ ನ ಒಂದು ದಂಡಿದೆ, ಅವ್ರು ಎಷ್ಟು ಶ್ರಮ ಪಡ್ತಾರೆ. ನನ್ನ ಪ್ರಕಾರ ಇವತ್ತಿನ ದಿನ ಈ ಎಲ್ಲಾ ಹೀರೋಯಿನ್ ಇಂಟ್ರೊಡಕ್ಷನ್ ಹಿಂದೆ ಶ್ರಮಿಸುವಂತ ಆ ಎಲ್ಲ ಟೆಕ್ನಿಷಿಯನ್ಸ್ಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರ್ಬೇಕಪ್ಪ. ಪ್ರತಿಯೊಂದು ಚಿತ್ರದ ಎಂಡಲ್ಲಿ ಎಂಡ್ ಕಾರ್ಡ್, ರೋಲಿಂಗ್ ಟೈಟಲ್ ಅಂತ ಬರುತ್ತೆ. ಯಾರು ಟ್ರಾಲಿ ತಳ್ಳಿದ್ರು, ಯಾರು ಟಚ್ ಅಪ್ ಕೊಟ್ರು ಅಂತ ಬರುತ್ತಲ್ಲ, ಅದು ಬರೀ ಹೆಸರಲ್ಲ ರೀ, ಬೆವರಿನ ನದಿ ಅದು. ಇನ್ಫ್ಯಾಕ್ಟ್ ನಾನು 100 ಚಿತ್ರಗಳಾದಾಗ ನಾನು ಅದನ್ನೇ ಹೇಳಿದ್ದು, ಈ 100 ಚಿತ್ರಗಳಲ್ಲಿ ಕೆಲಸ ಮಾಡಿರುವಂತ ಪ್ರತಿಯೊಬ್ಬರಿಗೂ ಇದನ್ನ ಅರ್ಪಿಸ್ತೀನಿ ಅಂತ. ಸೊ ಇವತ್ತು ಹೀರೋಯಿನ್ ಇಂಟ್ರೊಡಕ್ಷನ್ ಶುರು ಮಾಡೋಕ್ಕಿಂತ ಮುಂಚೆ ಮುಖ್ಯವಾದಂತ ವಿಷಯವನ್ನ ನಾನಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇರುತ್ತೆ. ಸೊ
ಸೊ ನಮ್ಮ ಜಡ್ಜಸ್ ಇದುವರೆಗೂ ಕೊಟ್ಟಂತ ಸ್ಟಾರ್ ರೇಟಿಂಗ್ಸ್ ಹಾಗೂ ಪ್ರೇಕ್ಷಕರ ವೋಟಿಂಗ್ಗಳ ಆಧಾರದ ಮೇಲೆ ಡಿಸೈಡ್ ಮಾಡಲಾಗುತ್ತೆ ಎಲಿಮಿನೇಟ್ ಯಾರಾಗ್ತಾರೆ ಅನ್ನೋದು. ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಸಾಕತ್ತಾಗಿ ಪರ್ಫಾರ್ಮ್ ಮಾಡ್ಬೇಕು. ಓಕೆ, ಗುಡ್ ಲಕ್. ಈಗ ಮಹಾನಟಿಯ ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಲ್ಲಿ ಮೊದಲ ನಟಿಯನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಸಮಯ. ಸ್ವಾಗತಿಸಿ ಮೈಸೂರಿನ ರಿಯಾ ಬಾಗ್ರೆ. ಸೊ ಇಂಟ್ರೊಡಕ್ಷನ್ ರೌಂಡ್ ಹೇಗನ್ಸ್ತು ನಿಮಗೆ? It was such a new experience because just ಬರೀ 2 minutes ಒಂದು ಸ್ಮಾಲ್ ಸೀನ್ಗೆ ನಾವು 4-5 hours ಶೂಟ್ ಮಾಡಿದೀವಿ ಅಂದ್ರೆ ಒಂದು ಫುಲ್ ಮೂವಿ ಮಾಡಕ್ಕೆ ಇನ್ನ ಎಷ್ಟು ದಿನ ಮಾಡಬೇಕು ಅವರು. ಸೊ ಅದು ಅಲ್ಲಿ ಗೊತ್ತಾಯ್ತು. ಹ್ಯಾಟ್ಸ್ ಆಫ್. ಲವ್ಲಿ ಲವ್ಲಿ. ಸೊ ರಿಯಾ, ನಿನ್ನ ಇಂಟ್ರೊಡಕ್ಷನ್ ಸೀನಲ್ಲಿ ಒಂದು ದೊಡ್ಡ ಟ್ವಿಸ್ಟೇ ಇದೆ. ಹೌದಾ? ನನಗೂ ಗೊತ್ತಿಲ್ಲ, ಈಗ ಹೇಳ್ತಾ ಇದ್ದಾರೆ. ಮಹಾನಟಿ ಟೆಂಟ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ರಿಯಾ ಬಾಗ್ರೆ. Come on, children. Get down. Sit down. ಏನಮ್ಮ ನಿನ್ ಸೌಂದರ್ಯ ನೋಡಿ ರವಿ ಸರು ನೆಲದ ಮೇಲೆ ಕೂತ್ಕೊಂಡು ಹಿಂಗ್ ಕೈ ಇಟ್ಕೊಂಡು ನೋಡ್ತಾವ್ರೆ. ಐ ಡೋಂಟ್ ನೋ ವಾಟ್ ಟು ಸೇ ಮ್ಯಾಮ್. ಫುಲ್ ಖುಷಿ ಆಗ್ತದೆ ನನಗೆ. ಫಸ್ಟ್ ಆಫ್ ನಾವು ಅಲ್ಲಿ ಮಾಡಿದ ಇದು ಸೀನ್ ಕಳಿಸಿದಾಗ ಮಾಡಿ ಅಂತ ಐ ವಾಸ್ ಲೈಕ್ ಓಕೆ ಮಾಡ್ತೀನಿ. ಅಂಡ್ ದೆನ್ ಅಲ್ಲಿ ಮಾಡಕ್ ಹೋದಾಗ ಆಲ್ ಐ ಹ್ಯಾಡ್ ಟು ಡೂ ವಾಸ್ ಜಸ್ಟ್ ಲೈಕ್ ಹಿಂಗೆ ಅಂಡ್ ದೆನ್ ಜಂಪ್ ಮಾಡೋದು. ಐ ಥಾಟ್ ಬೇರೆ ಆರ್ಟಿಸ್ಟ್ ಬರ್ತಾರೆ ಆ ಥರನೇ ನನಗೆ ನೋಡ್ತಾರೆ, ಅದು ಅಲ್ಲಿ ಕಟ್ ಮಾಡಿ ಹಾಕ್ತಾರೆ. ಬಟ್ ರವಿ ಸರ್ನೇ ಆಗ್ಬಿಟ್ರು. ಐ ಆಮ್ ಲೈಕ್ ಅಯ್ಯೋ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೀರೋಯಿನ್ನ ಏನು ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು ಅಂತ ಗೊತ್ತಿರೋಂತ ಏಕೈಕ ಮನುಷ್ಯ ಅಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸರಪ್ಪ. ತರುಣ್ ಅವರೇ, ಹೇಗಿತ್ತು? ಅಲ್ಲ, ನೀವು ಹೇಳ್ದಂಗೆ ನಿಜವಾಗ್ಲು ನಂಗೆ ಎಷ್ಟೊಂದು ಜನ ಹೀರೋಯಿನ್ಗಳದ್ದು ಹೇಳಿದ್ದಾರೆ. ಅಂದ್ರೆ ಆ ಗ್ಲಾಮರ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ಸೌಂದರ್ಯ ಇರೋದು ಒಂದು, ಅದನ್ನ ಕ್ಯಾಪ್ಚರ್ ಮಾಡೋದಿದೆಯಲ್ಲ ಅದು ಬಿಗ್ಗೆಸ್ಟ್ ಟಾಸ್ಕ್. ಸೊ ರವಿ ಸರ್ ಅದರಲ್ಲಿ ಹಿಸ್ ಮಾಸ್ಟರ್ಡ್ ಇಟ್. ಸೊ ಆ ತರದಲ್ಲಿ ತೆಗೆದಂತ ಒಂದು ಸೀನ್ ಅದು ಪ್ರೀತಿಸೋ ತಪ್ಪೇನಿಲ್ಲ. ಅಂಡ್ ಇವ್ರು ಕೂಡ ತುಂಬಾ ಚೆನ್ನಾಗಿ, ಅಂದ್ರೆ ಎಡಿಟರ್ ಅಷ್ಟೇ ಅಲ್ಲ, ಇಲ್ಲಿ ಆ DOP ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆ ಸೇಮ್ ಲೈಟಿಂಗ್ ನ ಮ್ಯಾಚ್ ಮಾಡಬೇಕು. ಯಾವಾಗ ಒಂದು 15 years ಬ್ಯಾಕ್ ಬಂದಿರೋ ಸಿನಿಮಾ, ಅದ್ರದ್ದು ಟೋನು, ಅದ್ರದ್ದು ಲೈಟಿಂಗ್ ಯಾವತ್ತು ನಡೆದಿದೆಯೋ ಏನೋ, ಇವತ್ತಿಗೆ ಆ ಲೈಟಿಂಗು ಆ ಟೋನ್ ನ ಮ್ಯಾಚ್ ಮಾಡಿ. ಸೊ ವೆರಿ ವೆಲ್ ಶಾಟ್. ಇದೊಂದು VT ಇಟ್ಕೊಂಡು ಹೋದ್ರು ಸಾಕೋಗಮ್ಮ, ನೀನ್ ಮಾನಟಿ ಬಂದು ಸಾರ್ಥಕ ಆಗೋಯ್ತು. ನಿಜ, ನೀನು ಹಾಕು ಇದು ವಿಡಿಯೋ ನೋಡು, ಎಷ್ಟು ಆಮೇಲೆ ನಿನಗೆ ಫಾಲೋವರ್ಸ್ ಬರ್ತಾರೆ, ಎಷ್ಟು ಜನ ಖುಷಿ ಪಡ್ತಾರೆ ಗೊತ್ತಾ? ಓ ಮೈ ಗಾಡ್, ರಿಯಲಿ ದ ಮೋಸ್ಟ್ ಸರ್ಪ್ರೈಸಿಂಗ್ ಇಂಟ್ರೊಡಕ್ಷನ್ ಅನ್ಸುತ್ತೆ. ಅಂಡ್ ವಾಟ್ ಅ ಲಕ್ಕಿ ವುಮೆನ್, ಒಂದೇ ಫ್ರೇಮ್ ಅಲ್ಲಿ ನಿನ್ನ ಇಂಟ್ರೊಡಕ್ಷನ್ ಅಲ್ಲಿ ರವಿ ಸರ್ ಕುತ್ಕೊಂಡು ಹಿಂಗ್ ನೋಡ್ತಾ ಇದ್ದಾರೆ. ಸೋ ಅಡೋರಬಲ್. ಸೊ ನಾನು ರವಿ ಸರ್ ತರ ಹಂಗೆ ನೋಡ್ತಾ ಇದ್ದೆ. ವೆರಿ ವೆಲ್ ಡನ್. ಈಗ ಹೇಳು, ಖುಷಿಯಾಗಿ ಏನ್ ಸೀನು? ನನ್ನ ಬಾಯ್ ಫ್ರೆಂಡ್ ಜೊತೆ ಕಾನ್ವರ್ಸೇಷನ್ ವಿತ್ ಅ ಟ್ವಿಸ್ಟ್. ಆ ಟ್ವಿಸ್ಟ್ ಏನು, ಆ ಕಾನ್ವರ್ಸೇಷನ್ ಏನು ನೋಡೋಣ. ಆಲ್ ದ ಬೆಸ್ಟ್. ಸ್ವೀಟ್ಸ್ ತಗೊಳ್ಳಿ. ಇವತ್ತು ನನ್ನ ಗರ್ಲ್ ಫ್ರೆಂಡ್ ಬರ್ಡೇ. ತಗೊಳ್ಳಿ. ಏನ್ ಎಲ್ರು ಹಿಂಗ್ ನೋಡ್ತಿದ್ದೀರಾ?
ಅವಳ ಬರ್ಡೇಗೆ ನಾನೇ ಸ್ವೀಟ್ಸ್ ಕೊಡ್ತಿದ್ದೀನಿ ಅಂತನಾ? ಅವಳ ಬರ್ಡೇನ ನಾನು ಸೆಲೆಬ್ರೇಟ್ ಮಾಡಿದೆ, ಇನ್ಯಾರು ಮಾಡ್ತಾರೆ? ಇಷ್ಟೊತ್ತಿಗೆ ಬರಬೇಕಿತ್ತು. ಕಾರ್ತಿಕ್, ಪ್ರಿಯಾ, ತುಂಬ ಹೊತ್ತು ವೇಟ್ ಮಾಡಿಬಿಟ್ಟೆ ಅನಿಸುತ್ತೆ. ಸಾರಿ ಕಾರ್ತಿಕ್. ಹಾಗೆಲ್ಲ ಏನೂ ಇಲ್ಲ ರಿಯಾ. ಆ್ಯಕ್ಚುಲಿ ನೀನು ಬರ್ತೀಯೋ ಇಲ್ವೋ ಅಂತ ಅನ್ಕೊಂಡೆ. ನಾನು ಬರದೇ ಇದ್ದಿದ್ರೆ ನೀನು ನನಗೆ ಸುಮ್ಮನೆ ಬಿಟ್ಬಿಡ್ತಿದ್ದ? ಹೆಂಗ್ ಬಿಡ್ಲಿ, ಇವತ್ತು ನಿನ್ನ ಬರ್ಡೇ. ಸ್ವೀಟ್ ತಗೋ. ಹ್ಯಾಪಿ ಬರ್ಡೇ ರಿಯಾ. ಥ್ಯಾಂಕ್ ಯು ಕಾರ್ತಿಕ್. ಬರೀ ಸ್ವೀಟ್ ಮಾತ್ರ ಅಲ್ಲ, ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ಕಣ್ಮುಚ್ಚು. ಕಣ್ಬಿಡು. ನನ್ಗೆ ಗೊತ್ತು ನೀನು ಇರ್ತೀಯ ಅಂತ, ಆದರೂ ಇಲ್ಲ ಅಂದರೆ ಉಸಿರು ಕಡ್ದಂಗಾಗುತ್ತೆ. ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅನ್ಸುತ್ತೆ ಅಲ್ಲ, ನಿಜವಾಗ್ಲೂ ಸತ್ತೋಗ್ತೀನಿ. ಕಾರ್ತಿಕ್, ನೋಡು, ನೀನು ನೋಡೋ ಎಲ್ಲ ಜಾಗದಲ್ಲೂ ನಾನಿದ್ದೀನಿ. ನಿನ್ನ ಎಲ್ಲ ಖುಷಿಯಲ್ಲೂ ನಾನಿದ್ದೀನಿ. ನಿನ್ನ ನೋವಲ್ಲೂ ನಾನಿದ್ದೀನಿ. ನಿನ್ನ ಎಲ್ಲ ನೆನಪಲ್ಲೂ ನಾನಿದ್ದೀನಿ ಕಾರ್ತಿಕ್. Got it. ಬ್ಯೂಟಿಫುಲ್ ಆಕ್ಟ್. ಇವ್ರು ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಸರ್, ತಮ್ಮ ಹೆಸರು? ಭವಿಷ್. ಇವರು ಯಾರು ಅನ್ನೋ ಪರಿಚಯ ಎಲ್ಲರಿಗೂ ಇರತ್ತೆ. ನಮ್ಮ ವಿಶ್ವ ಅವರು, ಲಕ್ಷ್ಮೀ ನಿವಾಸ ಧಾರಾವಾಹಿಯ ವಿಶ್ವ ಅವರು. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಅವರಿಗೆ, ಪ್ಲೀಸ್. ನಿಶ್ವಿಕಾ? ಭವಿಷ್ಯ ಅವರೇ, ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಎಂಟ್ರಿಯಿಂದ ನಿಮ್ಮ ಎಕ್ಸೈಟ್ಮೆಂಟ್, ಎವ್ರಿಥಿಂಗ್ ವಾಸ್ ಜಸ್ಟ್ ಸೊ. ನಾವು ಆಂಟಿಸಿಪೇಟ್ ಮಾಡ್ತಾ ಇದ್ವಿ ಏನಿರ್ಬೋದು ಅಂತ. ಆ ಎಕ್ಸೈಟ್ಮೆಂಟ್ ನಿಮ್ಮ ನೋಡಿ ನಮಗೂ ಬರ್ತಾ ಇತ್ತು. ವೆರಿ ವೆಲ್ ಡನ್. ಥ್ಯಾಂಕ್ ಯು. ಅಂಡ್ ರಿಯಾ, ಸಮ್ವೇರ್ ದ ಡೈಲಾಗ್ಸ್ ವೆರ್ ವೆರಿ ಡೈಲಾಗ್. ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು ಅನ್ನೋ ಬದಲು ಇಫ್ ಇಟ್ ವಾಸ್ ಲೈಕ್ ಅ ಕಾನ್ವರ್ಸೇಷನ್ ವುಡ್ ಹ್ಯಾವ್ ಬಿನ್ ಬೆಟರ್. ಬಟ್ ಅದರ್ ದನ್ ಇಟ್ ವಾಸ್ ವೆರಿ ನೈಸ್. ಗುಡ್ ಲಕ್ ಟು ಯು. ಎಸ್ ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ. ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ಸೊ ರಿಯಾ, ನಿಮ್ಮನ್ನ ನಾವು ಅಜ್ಜಿ ರೋಲಲ್ಲಿ ನೋಡಿದೀವಿ ರಿಯಾ. ವಿ ನೋ ಯುವರ್ ಕೆಪಾಸಿಟಿ. ಏನ್ ಮಾಡಿದ್ರಿ ನೀವು? ಆ ಕ್ಯಾರೆಕ್ಟರ್ ಒಳಗೆ ಹೋದ್ರಲ್ಲ ನೀವು. ಆತರ ಏನಾಯ್ತು ಗೊತ್ತಾ, ನೀವು ನೋಡಿ, ಗ್ರೇಟೆಸ್ಟ್ ಆಫ್ ಆಕ್ಟರ್ಸ್, ನಿಮ್ಗೆ ಇಷ್ಟ ಆಗುವಂತ ಆಕ್ಟರ್ಸ್ ಎಲ್ಲರೂ ಬರೀ ಆ ತುಟಿ ಮಟ್ಟಕ್ಕೆ ಇರಲ್ಲ ಡೈಲಾಗು. ಆ ಧ್ವನಿನೂ ಸಾಲಲ್ಲ, ಇಂಟೋನೇಷನ್ ಸಾಲಲ್ಲ. ಅವ್ರ ಒಳಗಿರೋ ಸೋಲೆ ಆ ಡೈಲಾಗ್ ಅಲ್ಲಿ ಬರುತ್ತೆ. ಆ ಸರ್ವಸ್ವ ಒಳಗಿಂದ ಬರ್ಬೇಕದು. ಸಮ್ ಯು ಮಿಸ್ಡ್ ಇಟ್ ಟುಡೇ. ಅವತ್ತು ಬಹಳ ಚೆನ್ನಾಗಿ ಮಾಡಿದ್ರಿ ನೀವು. ಇಟ್ ಹ್ಯಾಪನ್ಸ್. ಓಕೆ, ಗುಡ್ ಲಕ್. ಎಸ್ ಸರ್.
ಥ್ಯಾಂಕ್ ಯು ರಮೇಶ್ ಸರ್. ವಿಶ್ವಾಂತ್ ಅವರೇ, ನೀವು ಸೀರಿಯಲ್ ಅಲ್ಲೂ ಕೂಡ ಜಾನ್ವಿಯವರೆಗೂ ಕೈ ಕೊಟ್ಟೋಗ್ತಾರೆ, ಇಲ್ಲಿ ನಮ್ ರಿಯಾ ಬಗ್ರೇನು ಕೈ ಕೊಟ್ಟೋಗ್ತಾರೆ. ಏನ್ ನಡೀತಾ ಇದೆ? ಅದೇನೋ ಗೊತ್ತಿಲ್ಲ, ಹಣೆ ಬರನೇ ಹಂಗ ಅನ್ಸುತ್ತೆ. ಇಷ್ಟೊಂದ್ ಜನ ಮಹಾನಟಿಯರಿದ್ದಾರೆ, ಯಾರಾದ್ರೂ ಒಬ್ರು ಸಿಗ್ತಾರೆ ಅನ್ಕೊಂಡ್ ಬಂದ್ರೆ. ಇಷ್ಟು ಜನ ನಟಿಯರಲ್ಲಿ ನಿಮಗೆ ತುಂಬಾ ಇಷ್ಟವಾದಂತ ನಟಿ ಯಾರು? ಪ್ರಿಯಾಂಕಾ. ಯಾಕೆ ಭವಿಷ್ ಅವರೇ? ಚೆನ್ನಾಗಿದ್ದಾರೆ, ಹುಡುಗರಿಗೆ ಇನ್ನೇನ್ ಬೇಕಷ್ಟೇ ಸಾಕ್ತಾರೆ. ಇದು ನಿಜವಾಗ್ಲೂ ಒಳ್ಳೆ ಮಾತಂದ್ರೆ ಸಿಂಪಲ್ ಆಗಿ ಹೇಳಿದ್ರು, ಬಾ ಪ್ರಿಯಾಂಕಾ ಬಾ. ಅದನ್ನ ಅವಳು ಹೇಳಿದ ತಕ್ಷಣ ಸ್ವಲ್ಪ ನಡ್ಕೊಂಬರೋ ಸ್ಟೈಲೇ ಚೇಂಜ್ ಆಗೋಯ್ತು. ಲೈಕ್ ದಿಸ್ ಇನಿಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಮ್ಯಾಮ್ ಯಾರೋ ಒಬ್ರು ಇದೆಲ್ಲ ಇನ್ನೊಂದ್ಸಲ ಹೇಳಿ ಅದನ್ನ. ಫಸ್ಟ್ ಟೈಮ್ ಯಾರೋ ಇಷ್ಟ ಕೇಳಿಸ್ಕೊಂಡ್ರೆ ಕರೆಕ್ಟ್. ಫಸ್ಟ್ ಟೈಮ್ ಯಾರೋ ಇಷ್ಟ ಆಗಿದ್ದು ಅಂತ, ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಆಲ್ರೆಡಿ. ಸರಿ, ತುಂಬಾ ಇಷ್ಟ ಆಗಿದ್ದಾರೆ ಪ್ರಿಯಾಂಕಾ ಅವ್ರ ಅಂತ ಹೇಳ್ತಿದ್ದಾರೆ. ಒಂದೇನಾದ್ರು ಒಂದು ಪರ್ಫಾರ್ಮೆನ್ಸ್ ತರದ್ದು ಏನಾದ್ರು ಚಮಕ್, ಒಂದು ಏನೋ ಡೈಲಾಗ್ ಅಥವಾ ಒಂದು ಮ್ಯೂಸಿಕ್ ಹಾಕೋದು, ಒಂದೆರಡು ಸ್ಟೆಪ್ ಏನ ಮಾಡಿ. ರೀ ಪ್ರಿಯಾಂಕಾ ಅವರೇ, ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ಆ ವಾಯ್ಸು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತು ಈ ದರಿದ್ರ ಆಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಿ, ನೀವು ಹಣ್ಣು ಮುದುಕಿಯಾಗಿ, ನಿಮ್ಮಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು, ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಿನ ನಾನು ಸತ್ತೋಗ್ತೀನಿ, ಆದರೆ ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ. ಐ ಲವ್ ಯು ರೀ ಪ್ರಿಯಾಂಕಾ, ಐ ಲವ್ ಯು ರೀ. ಅಲ್ಲೊಂದ್ ಕಡೆ ಒಂದು 4 ಜನ ಕೂತಿರೋ ರೀತಿ ನೋಡಿ, ಎಲ್ಲ ಅಂಟ್ಕೊಂಡ್ಬಿಟ್ರು. ಇನ್ಮೇಲಿಂದ ಈ ವಯ್ಯನ್ ಸೀರಿಯಲೇ ನೋಡ್ಬಾರ್ದು ಕಣೆ ನಾವು ಅನ್ನೋ ತರ ಒಂದ್ ಕೆಲಸ ಮಾಡಿ, ಅವ್ರ ಎದೆ ಮೇಲೆ ಕಾಲು ಇಡ್ಲಿಲ್ಲ ಅಂದ್ರೆ ಏನು, ಕೈ ಕೇಳ್ಕೊಂಡು ಅಂದ್ರೆ ಸ್ಟೆಪ್ ಹಾಕದ್ ಬನ್ನಿ. ಸ್ಟಾರ್ ರೇಟಿಂಗ್ಸ್ ತರುಣ್ ಅವರೇ? ಸ್ಟಾರ್ಸ್ 3.5. 3.5. ಪ್ರೇಮ ಮ್ಯಾಮ್? 3.5. ಥ್ಯಾಂಕ್ ಯು. 3.5. ನಿಶ್ವಿಕಾ? 3.5. 3.5. ಓಕೆ, ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್.
ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಈಗ ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಿಗೆ ಲೆಟ್ಸ್ ವೆಲ್ಕಮ್ ರಾಗಿ ಮುದ್ದೆ ಡೈ ಹಾರ್ಡ್ ಫ್ಯಾನ್, ಚಿತ್ರದುರ್ಗದ ಗಗನದಷ್ಟೇ ವಿಶಾಲ ಮನಸ್ಸಿನ ಗಗನ. ಏನ್ ಗಗನ ಇದು ಹೊಸ ಲುಕ್ ಠಕ್ ಅಂತ ಬರ್ತಾ ಇದೆಯಾ? ಐ ಆಮ್ ವಿಲನ್. ಹೌದಾ? ಯಾರಿಗ್ ವಿಲನ್? ನನ್ನ ಕೆಣ್ಕೋರಿಗೆ ವಿಲನ್ಸ್ ಇದಾರ ನಿಮ್ಗೆ? ಮೇ ಬಿ ನಾನು ಯಾರಿಗಾದ್ರೂ ವಿಲನ್ ಆಗಿರ್ಬೋದೇನೋ, ನನಗೆ ಯಾರೋ ಇಲ್ಲ. ಕರೆಕ್ಟ್, ಅದು ಗಗನ ಅಂತ ಅಂದ್ರೆ. ಗಗನ ಇಸ್ ಎ ವೆರಿ ಫ್ರೆಂಡ್ಲಿ ಸೋಲ್, ಯಾರಿಗೂ ವಿಲನ್ ಎಲ್ಲ ಆಗೋದಿಲ್ಲ. ಬಟ್ ನೀವ್ ಹೇಳಿ, ಇಂಟ್ರೊಡಕ್ಷನ್ ಶೂಟ್ ಎಲ್ಲ ಹೆಂಗಾಯ್ತು ಗಗನ? ತುಂಬಾ ಚೆನ್ನಾಗಾಯ್ತು. ಕ್ರೆಡಿಟ್ಸ್ ಎಲ್ಲ ಅದ್ರಲ್ಲಿ ಏನಿದ್ರು ಮಧು ಸರಿಗೆ ಸೇರ್ಬೇಕು. ಸೊ ಅವ್ರು ಹೇಳಿದಷ್ಟೇ ನಾನು ಆಕ್ಟ್ ಆಯ್ತು, ಇನ್ನೊಂದಾಯ್ತು ಪರ್ಫಾರ್ಮೆನ್ಸ್ ಮಾಡಿದ್ದು. ಬಟ್ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಅಂತಂದು. ಜಸ್ಟ್ ಒಂದೇ ಒಂದು ಚಿಕ್ಕ ಬೈಟ್ ನೋಡಿದೆ ಅದರಲ್ಲಿ. ಹೌದು. ಸೊ ಕುತೂಹಲದಿಂದ ಕಾಯ್ತಿದ್ದೀನಿ. ಹಂಗಂದ್ರೆ ರೆಡಿನಾ? ನೋಡ್ತೀರಾ? ಸೂಪರ್. ಹಂಗಂದ್ರೆ ಮಹಾನಟಿ ಟೆಂಟಲ್ಲಿ ಇಂಟ್ರೊಡ್ಯೂಸಿಂಗ್ ಗಗನ. ಏನ್ ವಾಕು, ಏನ್ ಆಟಿಟ್ಯೂಡು, ಏನ್ ಕಾನ್ಫಿಡೆನ್ಸ್. ಇದು ಮಾಸ್ ಎಂಟ್ರಿ ಅಂತ ಅಂದ್ರೆ, ಇದು ಮಾಸ್ ಇಂಟ್ರೊಡಕ್ಷನ್ ಅಂತಂದ್ರೆ. ನೀನ್ ಕಾರಲ್ಲಿ AC ಹಾಕೊಂಡು ಆ ಬಾಡಿ ಗಾರ್ಡ್ಗಳ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಆರಾಮಾಗಿ ನಡ್ಕೊಂಡ್ ಬರ್ತಾ ಇದ್ರೆ, ಬಿಸಿಲಲ್ಲಿ ಮಂಡಿ ಊರಿ ಕೂತಂತ ಆ ನಮ್ಮ ಮನು, ನಮ್ ಪ್ರೊಡಕ್ಷನ್ ಮನು, ನಮ್ ಪ್ರೊಡಕ್ಷನ್ ನ ತುಂಬಾ ರಿಚ್ ಮಾಡಿಸ್ದೆ ಮಗ, ತುಂಬಾ ರಿಚ್. ಇವನೇ ನಮ್ ಪ್ರೊಡಕ್ಷನ್ ಮನು. ಈ ಹುಡುಗಿ ಲೆಫ್ಟ್ ಇಂದ, ರೈಟ್ ಇಂದ, ಬ್ಯಾಕ್ ಇಂದ, ಕೆಳಗಿಂದ, ಮೇಲಿಂದ ಟೇಕ್ಸ್ ಎಲ್ಲ ತಗೊಂಬೇಕಾರೆ ಆ ಬಿಸಿಲಲ್ಲಿ ಮಂಡಿ ಊರಿ ಕೂತಂತ ಟ್ಯಾನ್ ಆಗಿರೋಂತ ಮನು. ಥ್ಯಾಂಕ್ ಯು ಮಗ, ಸಾಕಾತಾಗಿ ಆಕ್ಟಿಂಗ್ ಮಾಡಿದೆ ಕೂತ್ಕೊಂಡು. ವೆರಿ ನೈಸ್ ಮಗ, ವೆರಿ ನೈಸ್, ಲವ್ಲಿ ಲವ್ಲಿ. ನಿಶ್ವಿಕಾ, ಹೆಂಗೆ ಈ ಮಾಸ್ ಎಂಟ್ರಿ? ಯಾವತ್ತೋ ನನಗೂ ಈ ತರ ಒಂದು ಎಂಟ್ರಿ ಬರಬೇಕು ಅಂತ, ಅಷ್ಟ್ ಚೆನ್ನಾಗಿತ್ತು. ಸಖತ್ ಆಟಿಟ್ಯೂಡು ಅಂಡ್ ನಿನ್ ಹೈಟ್ಗೆ, ನಿನ್ ಪರ್ಸನಾಲಿಟಿ, ಆ ಔಟ್ಫಿಟ್, ಆ ಕೊನೆ ಒಂದು ಆ ಸ್ಮೈಲು, ಕ್ರೇಜಿ ಆಗಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೆ. ಅಮೇಝಿಂಗ್ ಇತ್ತು. ಲವ್ಲಿ. ಪ್ರೇಮ ಮ್ಯಾಮ್, ನೀವೆಷ್ಟು ಎಂಜಾಯ್ ಮಾಡ್ತಿದ್ರಿ? ಅದು ಸೂಪರ್, ಗುಡ್. ಇದೇ ತರ ನೀನ್ ಎನರ್ಜಿ ಡ್ರಾಪ್ ಆಗಬೇಡ, ಹಂಗೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇರು. ಲವ್ಲಿ. ಹೆಬ್ಬುಲಿ ತರುಣ್ ಅವರೇ, ಆ ಗಾಗಲ್ಸ್ ಸ್ವಲ್ಪ ನಮ್ಮ ಪ್ರೇಮ ಮ್ಯಾಮ್ ಕೊಡಿ. ಅವ್ರ ಏನ್ ಕೈಯಲ್ಲೇ ಆಕ್ಷನ್ ಮಾಡ್ತಾವ್ ಸರ್. ಸೂಪರ್ ಸೂಪರ್. ಈಗ ಏನ್ ದೃಶ್ಯ ಅಮ್ಮ ನಿಂದು? ಅಲ್ಲಿ ಕೂತಿದ್ರಲ್ಲ ಮ್ಯಾಮ್, ಶೂಟ್ ಕರೆಕ್ಟ್. ಅದು ಕಂಟಿನ್ಯೂಯೇಷನ್ ಸೀನ್. ಆಲ್ ದ ವೆರಿ ಬೆಸ್ಟ್ ಗಗನ, ರಾಕೆಟ್. ಆಯ್ತಾ, ನಿನ್ನ ಪ್ರಪಂಚನೇ ತಲೆ ಕೆಳಗಾಗಿರ್ಬೇಕಲ್ವಾ? ನಾನು ನಿಂಗೆ ಅವತ್ತೇ ಹೇಳಿದವರು,
ನಾವಿವತ್ತು ಖಂಡಿತ ಭೇಟಿ ಮಾಡ್ತೀವಿ ಅಂತ. ಆದರೆ ನೀನೇನಂದೆ? ಬರಬೇಡ ಬರಬೇಡ, ಡೋಂಟ್ ಕಮ್, ಆಮೇಲೆ ಡೇಂಜರಸ್ ಸಿಚುವೇಶನ್ ಅಂದೆ. ಯು ನೋ ವಾಟ್, ಈ ಡೇಂಜರಸ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದೇ ನಾನು. ಇನ್ನೂ ಕನ್ಫ್ಯೂಷನಲ್ಲೇ ಇದೆಯಾ? ಕ್ಲಾರಿಟಿ ಕೊಡ್ಲಾ? ವರುಣ್, ನಿನಗೆ ನೆನಪಿದೆನಾ ನಾನು ನಿನಗೆ ನನ್ನ ಫುಲ್ ನೇಮ್ ಏನಂತ ಹೇಳಿದ್ದೆ? ಗಗನ ಬಾರಿ ಜಗದೀಶ್. ನೀನು ಸಾಯ್ಸೋಕ್ಕಂತ ಬಂದಿದ್ಯಲ್ವಾ ಜಗದೀಶ್, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಈಸ್ ಮೈ ಡ್ಯಾಡ್. ಅದಕ್ಕೆ ದೊಡ್ಡವ್ರು ಹೇಳಿರೋದು ಯಾರನ್ನೂ ಅತಿಯಾಗಿ ನಂಬಾರ್ದು ಅಂತ. ಆದರೆ ನೀನೇನು ಮಾಡಿದೆ? ನನ್ನ ಪ್ರೀತಿಗೆ ಫಿದಾ ಆಗಿ ನನ್ನನ್ನು ಬ್ಲೈಂಡಾಗಿ ನಂಬಿಟ್ಟೆ. ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ, ಗಗನ ಇವ ಡೌನ್ ಟು ಅರ್ತ್ ಅಂತ. ಐ ಆಮ್ ಸಾರಿ ಟು ಸೇ ದಿಸ್. ಗಗನ ಅಂದರೆ ಎಲ್ರನ್ನೂ ಸುಡೋ ಸುನಾಮಿ. ಇಲ್ಲಿ ಯಾರು ಯಾವಾಗ ಎಂಟ್ರಿ ತಗೋಬೇಕು, ಎಕ್ಸಿಟ್ ಆಗಬೇಕು ಅಂತ ಡಿಸೈಡ್ ಮಾಡೋಳು ಕೂಡ ನಾನೇ. ಇಟ್ಸ್ ಯೋರ್ ಟೈಮ್. ರವಿ ರವಿ, Got it. ಕೊಡು ಮಗನ್ನು. ಮಗ ಬಾ ಮಗ, ಕೂತ್ಕೋ. ಇಲ್ಲಿ ಯಾರು ಎಂಟ್ರಿ ಆಗ್ಬೇಕು, ಎಕ್ಸಿಟ್ ಆಗ್ಬೇಕು ಅಂತ ಡಿಸೈಡ್ ಮಾಡೋಳು ನಾನೇ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮೇಲೆ ಶೂಟ್ ಮಾಡಿದಾಗ ಕೆಳಗಡೆ ಒಬ್ಬ ನೆಗೆದು ಬೀಳೋದು ನಾನು ನೋಡಿ. ಇದಕ್ಕೊಂದು ಲಾಜಿಕ್ ಇದೆ. ಗಗನ ಮೇಲೆ ಹೊಡೆದಾಗ ಬುಲೆಟ್ ಹೋಗಿ ರಿಬೌಂಡ್ ಆಗಿ ಇವನ್ ತಲೆಗೆ ಬಿದ್ದು ಇಲ್ಲಿ ಬಿದ್ದಿದ್ದವನು ನೋಡಿ. ನೀವು ನಂಬ್ತಿಲ್ಲಲ್ಲ? ಅಯ್ಯೋ, ಮೇಲೆ ಇಬ್ರು ಬಿದ್ದೋದ್ರಲ್ರು. ಸಾರಿ ಮಗ, ಸಾರಿ. ಲೇ, ವಾಪಸ್ ಬುಲೆಟ್ ನ ಇವನಿಗೆ ಕಳಿಸ್ಬೇಕು ನೀನು. ರೆಡಿ ಮಗ? ಮ್ಯೂಸಿಕ್. ನಾನು ಎಲ್ಲೋ ನೋಡಿ ಹೊಡಿತೀನಿ, ಇವನ್ ಬೀಳ್ತಾನೆ ನೋಡಿ ಬೇಕಾರೆ ಇವಾಗ. 3, 2, 1. ನೀನ್ ಏನ್ ಅನ್ನೋದು ಪ್ರೂವ್ ಮಾಡು. ನೀನ್ ಯಾರು, ನಿನ್ ತಾಕತ್ ಏನ್ ಅನ್ನೋದು ಪ್ರೂವ್ ಮಾಡು. ಅಯ್ಯೋ, ಒಂದು ಬುಲೆಟ್ಗೆ 4 ವಿಕೆಟ್ ಬಿದ್ದಿದೆ. ಇಷ್ಟು ಫಸ್ಟ್ ಟೈಮ್ ಇದು. ಅಲ್ಲೂ ನಿಮಗೆ ಗೊತ್ತಾಗಿಲ್ವಾ? ಈ ಬುಲೆಟ್ ಹೋಗ್ತಾ ಅದು 4 ways ಅಲ್ಲಿ ಹೋಗುತ್ತೆ ಸುರ್ಕಂತ. ಅದೇನು ಬುಲೆಟ್ ಬತ್ತನ ಒಂದು ಹಿಂಗ್ ಹೊಡೆದ್ರೆ 4 ಹೋಗಕ್ಕೆ. ಥ್ಯಾಂಕ್ ಯು ಸರ್. ವೆರಿ ವೆರಿ ಸಖತ್ತಾಗಿ ಬಿದ್ರಿ ಸರ್. ವೆರಿ ಸಖತ್ತ ಮಾಡಿದ್ರಿ ತುಂಬಾ. ಈ ಗನ್ನಿಗಿರೋ ತಾಕತ್ತೇನು ಅಂತ ನಮ್ಮ ಗಗನ ಅವರು ಪರ್ಫಾರ್ಮೆನ್ಸ್ ಮೂಲಕ ತೋರಿಸಿದ್ದಾರೆ. ಈಗ ನಮ್ಮ ಡೈರೆಕ್ಟರ್ಗೆ ಈ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ಅಂತ ಕೇಳೋಣ. ಡೈರೆಕ್ಟ್ರೇ, ಗಗನ ಅದು ರಾಂಗ್ ಟೈಮಿಗೆ ಬಿದ್ರು ಅವರು. ಅಂದ್ರೆ ಸೆಕೆಂಡ್ ಬುಲೆಟ್ಗೆ ಅವ್ರು ಬೀಳ್ಬೇಕಾಗಿತ್ತು. ಆಯ್ತು, ಅವರಿಗೆ ಸೌಂಡ್ ಬಂದಾಗ ಬೀಳಿ ಅಂತ ಹೇಳಿದ್ದಾರೆ. 2ನೇ ಸರಿ ಸೌಂಡ್ ಬಂದಾಗ ಬೀಳಿ ಅಂತ ಹೇಳಿಲ್ವಂತೆ. ಅದಕ್ಕೆ ಅವರು ಅಲ್ಲ, ಬಟ್ ನಿಮ್ ಕಾನ್ಸೆಪ್ಟ್ ಪ್ರಕಾರ ಲಾಸ್ಟ್ ಬುಲೆಟ್ ಲಾಸ್ಟಿಗೆ ಬೀಳ್ಬೇಕಿತ್ತು ಸರ್ ಅವರು. ಸೊ ಅಲ್ಲಿವರೆಗೂ ಅವ್ರು ಕೂತಿದ್ರೆ ನೀವು ಅಲ್ಲೇ ಮಾತಾಡಿನೇ ಫೈನಲ್ ಮತ್ತೆ ಅವನಿಗೆ ಫೈರ್ ಮಾಡಬೇಕಾಗಿತ್ತು ಅಲ್ವಾ? ಹ್ಯಾಟ್ಸ್ ಆಫ್ ಟು ಯು ಗಗನ. ಅವ್ನು ಬಿದ್ರು ಅದನ್ನ ಮ್ಯಾನೇಜ್ ಮಾಡಿ ನೀ ಅಲ್ಲಿ ಹೋಗಿ ಮಿಕ್ಕಿ ಡೈಲಾಗ್ ಹೇಳಿದೆ ಗೊತ್ತಾ? ಸೂಪರ್ ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ವೆರಿ ವೆಲ್ ಡನ್. ಅದೊಂದಕ್ಕೆ ಅಪ್ರಿಸಿಯೇಷನ್ ನಂದು. ಬಟ್ ಆಕ್ಟ್ ವೈಸ್ ಆಲ್ಸೋ ಚೆನ್ನಾಗಿತ್ತು. ಅಲ್ಲಿವರೆಗೂ ತುಂಬಾ
ಚೆನ್ನಾಗೇ ಹೋಗಿತ್ತು, ಎಲ್ಲಾನು ಓಕೆ. ಒಂದೇ ಒಂದು ನನಗನ್ಸಿದ್ದೇನು ಅಂತಂದ್ರೆ, ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ವಿತ್ ಬಬಲ್ ಗಮ್ ದೆನ್ ಯು ಶುಡ್ ನಾಟ್ ಗೋ ಫಾರ್ ಇಟ್. ಸರಿನಾ? ಅದೊಂದು ಆಟಿಟ್ಯೂಡ್ ಕೊಡುತ್ತೆ, ಹೌದು 100%. ಆದ್ರೆ ನೀನ್ ರಿಹರ್ಸಲ್ ಮಾಡಬೇಕಾದ್ರೂ ಕೂಡ ವಿತ್ ಬಬಲ್ ಗಮ್ ಮಾಡ್ಬೇಕು ಅದನ್ನ. ಓಕೆ, ಅದರ್ವೈಸ್ ಇಟ್ ವಾಸ್ ವೆರಿ ಗುಡ್ ಆಕ್ಟ್. ಅದು ವಿಡಿಯೋ ತುಂಬಾ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿತ್ತು. ಗುಡ್ ಲಕ್. ಥ್ಯಾಂಕ್ ಯು. ಸೊ ಐ ರಿಯಲಿ ಎಂಜಾಯ್ಡ್ ದ್ಯಾಟ್. ಅಂಡ್ ಬಿಡಿ, ಯಾರ್ ಫ್ಯಾನ್ ನೀವು ಅದೇನೋ ಗೊತ್ತಿಲ್ಲ, ಡಿ ಬಾಸ್ ಫ್ಯಾನ್ ಎಲ್ರಿಗೂ ಬಂದ್ಬಿಡುತ್ತೆ ಸರ್. ಗತ್ತು ಕದರು ಎಲ್ಲ intensity, ಡಿ ಬಾಸ್ ಆಗ್ಬೇಕಂತಾನೆ ಏನಿಲ್ಲ, ಅವ್ರ ಫ್ಯಾನ್ ಆದ್ರೆ ಸಾಕು, ಆಟೋಮೆಟಿಕ್ ಆಗಿ ಗತ್ತು ಬಂದ್ಬಿಡುತ್ತೆ. ಸೊ ಇವತ್ತು ಆ ಗತ್ತು ಕದರೆಲ್ಲ ಗಗನಲ್ಲೂ ಕಾಣಿಸ್ತಾ ಇತ್ತು. ಸೊ ವೆರಿ ವೆಲ್ ಡನ್ ಗಗನ, ವೆರಿ ವೆಲ್ ಡನ್. ಅಂದ್ರೆ ಅಭಿಮಾನಿಗಳು ಹೇಳ್ತಾರಲ್ಲ, ಡಿ ಬಾಸ್ ಗೊತ್ತು, ಅವರ ಸೆಲೆಬ್ರಿಟೀಸ್ ಗೊತ್ತು ಅಷ್ಟೇ. ಸೊ ನೀವು ಅವ್ರ ಅಭಿಮಾನಿ ತಾನೆ. ಏನೋ ಒಂದ್ ಕದರು ಆಟಿಟ್ಯೂಡ್ ಅಲ್ಲಿ ಒಂದ್ ಗನ್ ಇಟ್ಕೊಂಡೆ ಒಂದು ಡೈಲಾಗ್ ಹೇಳಿ ನೋಡೋಣ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ಬದುಕ್ ನಮ್ ಲೆಕ್ಕ, ಸಾವು ದೇವ್ರ ಲೆಕ್ಕ. ಆದ್ರೆ ನೀ ಎತ್ತು ಈ ಅಂಬಿ ಲೆಕ್ಕ, ಈ ಅಂಬಿ ಲೆಕ್ಕ. ವೆರಿ ಗುಡ್ ಗಗನ, ನಿನ್ನ ವಿಡಿಯೋ ಅದ್ಭುತವಾಗಿತ್ತು, ಸೀನನ್ ಪರ್ಫಾರ್ಮ್ ಮಾಡಿದೆ. ಈಗ ನಿನ್ನ ಲೆಕ್ಕದಲ್ಲಿ ಎಷ್ಟು ಸ್ಟಾರ್ಸ್ ಬರುತ್ತೆ ಅಂತ ನೋಡೋಣ. ತರುಣ್ ಅವರೇ? 4 stars. 4 stars. 4 stars. 4 stars. 4 stars. 4 stars. Lovely. Good ones ಗಗನ. ಥ್ಯಾಂಕ್ ಯು ಸೋ ಮಚ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸುಂಡೇಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, BMRDA ಅಪ್ರೂವ್ಡ್ ಹಾಗೂ ಕ್ಲಾಸ್ ಡೆವಲಪ್ಮೆಂಟ್ ಆಗಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ಮಹಾನಟಿಯ ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಲ್ಲಿ ಲೆಟ್ಸ್ ವೆಲ್ಕಮ್ ಮೈಸೂರಿನ ಚೆಲುವೆ ಪ್ರಿಯಾಂಕಾ. ಹಾಯ್ ಪ್ರಿಯಾಂಕಾ, ಹೇಗೆ ಬಂದಿರ್ಬೋದು ನಿಮ್ಮ ಇಂಟ್ರೊಡಕ್ಷನ್ ಅಂತ ನಿಮ್ಗೆ ಅನ್ಸುತ್ತೆ? ಚೆನ್ನಾಗಿ ಬಂದಿದೆ ಮ್ಯಾಮ್, ಅಷ್ಟು ಟೇಕ್ ತಗೊಂಡಿದ್ದಾರೆ. ಅವಳ ಪ್ರಕಾರ ತುಂಬಾ ಟೇಕ್ಸ್ ತಗೊಂಡಿದ್ದೀರಿ, ಹಾಗಾಗಿ ಚೆನ್ನಾಗೇ ಬಂದಿರುತ್ತೆ ಅನ್ನೋ ತರ. ಎಷ್ಟು ಕಷ್ಟ ಅದೆಲ್ಲ ಸಿನಿಮಾ ಮಾಡೋದಂಗಂದ್ರೆ. ಕಷ್ಟ ಮ್ಯಾಮ್, ನಿನ್ನೆನೆ ಗೊತ್ತಾಗಿದ್ದು ನಮ್ಗೆ ಎಷ್ಟು ಕಷ್ಟ ಅಂತ ಅಲ್ವಾ? ಈ ಕಷ್ಟ ಎಷ್ಟು ಇಷ್ಟವಾಗುವಂತ ವಿಟಿ ರೆಡಿ ಆಗುತ್ತೆ ಅಂತ ನೋಡೋಣ. ಸೊ ಮಹಾನಟಿ ಟೆಂಟ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಪ್ರಿಯಾಂಕಾ. ನನ್ನ ಪ್ರಕಾರ ಇದು ಹುಡುಗರು ಪಿಕ್ಚರ್ ಅಲ್ಲಿ ರಾಧಿಕಾ ಪಂಡಿತ್ ಅವರ ಇಂಟ್ರೊಡಕ್ಷನ್ ನೋಡ್ತಿಂತ ಟಿವಿ ತತ್ಕೊಂಡು ಬರ್ತಿರ್ತಾರೆ. ಆ ಇಂಟ್ರೊಡಕ್ಷನ್ ಸಿಕ್ಕಿದೆ ನಮ್ಮ ಪ್ರಿಯಾಂಕಾ ಅವರಿಗೆ. ಪ್ರಿಯಾಂಕಾ, ಎಸ್ ಮ್ಯಾಮ್, ಹೇಗ್ ಕಾಣಿಸ್ತಾ ಇದೆ ಇಂಟ್ರೊಡಕ್ಷನ್? ಸಖತ್ತಾಗಿತ್ತು ಮ್ಯಾಮ್, ಸಖತ್ತಾಗಿತ್ತು. ನಾನೇನಂದ್ರೆ ಬರೀ ರೀಲ್ ಮಾಡ್ಕೊಂಡಿರ್ತಿದ್ದೆ, ಆ ರೀಲ್ ಅಲ್ಲಿ ಒಂದು ಸ್ಲೋಮೋ ಮಾಡ್ಕೊಡು ಅಂತ ಕೇಳ್ತಿದ್ದೆ. ಆ ತರ ಏನೋ ಬರುತ್ತೆ ಅನ್ಕೊಂಡಿದ್ದೆ. ನೆಕ್ಸ್ಟ್ ಲೆವೆಲ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಲ್ಲ. ಇಂಟ್ರೊಡಕ್ಷನ್ ಆಗಿದೆ ನಮ್ಮ ಹೀರೋಯಿನ್ ಪ್ರಿಯಾಂಕಾ ಅವ್ರದ್ದು, ಆದ್ರೆ ಸೀನ್ ಏನ್ ಮಾಡ್ತಾರೆ ಅಂತ ಕೇಳ್ಬೇಕು. ಸೊ ಪ್ರಿಯಾಂಕಾ, ಏನ್ ಸೀನು? ಮ್ಯಾಮ್, ಹುಡುಗರು ಮೂವಿ ಸೀನ್ ಇದು. ಓಕೆ, ಅದ್ರಲ್ಲಿ ಅಜ್ಜಿಗೆ ಹರಕೆ ಪ್ರಸಾದ ಕೊಡಕ್ ಹೋಗ್ತಾರೆ ಮನೆಗೆ. ಲವ್ಲಿ. ಜೊತೆಗೆ ಮಾವನ್ಗೆ ಬೀಟ್ ಹಾಕಕ್ಕೆ. ಐ ಸೂಪರ್. ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ. ಪ್ರಿಯಾಂಕಾ ಅವರಿಗೆ ಪ್ಲೀಸ್. ಅದೇನೋ ಗೊತ್ತಿಲ್ಲ ಅಜ್ಜಿ, ನಿನ್ ಕೆನ್ನೆ ಹಿಂಡೋದಂದ್ರೆ ನಂಗೆ ತುಂಬಾ ಇಷ್ಟ, ಗೊತ್ತಾ? ನಿಮ್ ತಾತನು ಹಿಂಗೆಯ ಕೆನ್ನೆ ಗಿಂಡಿ ಗಿಂಡಿ ಪಾಲಿ ಆಟ ಆಡ್ತಿದ್ದ. ಹೌದಾ ಅಜ್ಜಿ? ಅಜ್ಜಿ, ನಿಮ್ ತಾತ ಅಂದ್ರೆ ತುಂಬಾ ಇಷ್ಟನಾ? ಪ್ರೀತಿಗಿಂತ ಭಯ ಜಾಸ್ತಿ ಕಣೆ. ಅಜ್ಜಿ,
ನಿಂಗೆ ಎಷ್ಟು ಜನ ಮಕ್ಕಳು? ನಿಮ್ಮ ಅಮ್ಮನ್ನು ಸೇರಿಸಿ 6 ಜನ ಕಣೆ. ಭಯ ಪಡ್ಕೊಂಡೆ ಅರ್ಧ ಡಜನ್ ಮಕ್ಳನ್ನ ಎತ್ತಿದ್ಯಾ. ಇನ್ನೇನಾದ್ರೂ ಪ್ರೀತಿ ಗೀತಿ ಇದ್ದಿದ್ರೆ ಎಷ್ಟು ಜನ ಮಕ್ಳನ್ನ ಎತ್ತಿದ್ದೆ? ಅಯ್ಯೋ ಅಯ್ಯೋ, ತಲ್ಲಲ್ಟೆ. ಚಿಕ್ಕ ಮಕ್ಳು ತರ ಇರ್ಬೇಕು. ಅಜ್ಜಿ, ನಿನ್ಗೆ ಯಾರು ಹೇಳಿದ್ ನಾನು ಚಿಕ್ಕವಳಂತ? ಇವಾಗ ನಾನು ದೊಡ್ಡವಳಾಗಿದ್ದೀನಿ. ಇವಾಗ ಮದ್ವೆ ಮಾಡಿದ್ರು 1 ವರ್ಷಕ್ಕೇನೆ ಮಗು ಕೊಡ್ತೀನಿ ಗೊತ್ತಾ? ಕೊಡ್ತೀಯಾ? ಅದೌದು, ಇವಾಗ ಏನಕ್ಕೆ ಬಂದೆ ಇಲ್ಲಿಗೆ? ತಗೋ, ಅರ್ಕೆ ಪ್ರಸಾದ ಅಮ್ಮ ಕೊಟ್ಟಿದ್ದು. ಹೌದಾ, ಕೊಡು. ಅಜಯ್, ಮಾವ ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಿಜ ಹೇಳು, ನೀನು ಹರ್ಕೆ ಪ್ರಸಾದ ಕೊಡಕ್ ಬಂದ ಅಥವಾ ನಿಮ್ ಮಾವನ್ ನೋಡಕ್ ಬಂದ? ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗುತ್ತೆ ಅಂತ ಬಂದೆ ಅಜ್ಜಿ. ಅಜ್ಜಿ 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 ಅಜ್ಜಿ, ಏನೇ? ನಿಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ತಾನೇ? ಯಾವ್ದ್ರಲ್ಲೇ? ಅದೇ ಅಜ್ಜಿ, ಮಕ್ಳನ್ ಮಾಡೋದ್ರಲ್ಲಿ. ಅಂದ್ರೆ ಮಕ್ಳನ್ನ ಆಡ್ಸೋದ್ರಲ್ಲಿ ಅಂತ ಹೇಳಕ್ ಬಂದೆ ಅಜ್ಜಿ. ಅಜ್ಜಿ, ಮಾವನ ನನ್ನ ಬಿಟ್ಟು ಹೋಗದೆ ಇರೋ ಹಾಗೆ ಏನಾದ್ರೂ ಐಡಿಯಾ ಕೊಡಜ್ಜಿ. ಅಯ್ಯೋ ಪೆಕ್ರು ಮುಂಡೆ ಇದೆ, ಇಲ್ಲಿ ಕೇಳಿಲ್ಲಿ. ಇಲ್ಲಿ ನೋಡು, ಈ ಹರ್ಕೆ ಪ್ರಸಾದನ ನಿಮ್ ಮಾವಂಗ್ ತಿನ್ಸು. ಕಣ್ಣಿಗೆ ಕಾಣ್ದೇ ಇರೋಗ್ ತಿನ್ಸ್ಬೇಕು. ಅವಾಗ ನೋಡ್ತಾ ಇರು, ನಿನ್ ಹಿಂದೆ ಒಳ್ಳೆ ನಾಯಿ ತರ ಅಲ್ಲಿ ಕಣೆ. ಅಯ್ಯೋ ಹೋಗಜ್ಜಿ, ನಾನು ಇದೆಲ್ಲ ನಂಬಲ್ಲ. ಮಾವ ನಾನು ಹಿಂದಿಂದನೇ ಬರ್ತಾನೆ, ನನಗೇನ್ ಗ್ಯಾರಂಟಿ ಬೇಕಾ ನಿನ್ಗೆ? ನಿಮ್ ತಾತನೇ ಇಲ್ವಾ ಗ್ಯಾರಂಟಿ? ಅವಳು ಯಾವಳು ಮಿಟ್ಟುಕ್ಲಾಡಿ ಬಂದ್ಬಿಟ್ಟು ನಿಮ್ ತಾತಂಗ ಹರಕೆ ಪ್ರಸಾದನ ತಿನ್ಸಿದ್ಲು. ಅವತ್ತ ಮುದಿಯ ಅವಳಿಂದ ಹೋಗ್ತವನು ಮತ್ ಬಂದೇ ಇಲ್ಲ. ಅಯ್ಯಯ್ಯೋ, ಹಾಗಿದ್ರೆ ನನ್ ಮಾವ ನನ್ನ ಬಿಡೋಕ್ಕಿಂತ ಮುಂಚೆ ಮೊದ್ಲು ನನ್ ಪ್ರಸಾದ ತಿನ್ನಿಸ್ತೀನಪ್ಪ. ಏ ಮಾವ, ನಿಂತ್ಕೋ, ನಿಮ್ ಮಾವ ಸ್ನಾನ ಮಾಡ್ತಾವನೆ. ಓ ಹರಟೆ. Got it, lovely. ಏನಕ್ಕೋ ಬಾರಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಾನು ಹುಟ್ಟಲೇ ಚೆನ್ನಾಗಿ ಹುಟ್ಟಿರೋದಮ್ಮ ನಾನು. ಆಮೇಲೆ ನನ್ನ ಮಾವನ ಏನಾದ್ರೂ ಪಟಾಯಿಸ್ಕೊಳಕ್ ಬಂದಿದ್ಯಾ ಹೆಂಗೆ? ಹೌದು, ಎಲ್ಲಿ ನಿಮ್ಮ ಮಾವ? ಇಲ್ಲ ನಿಂತಿದ್ದ, ಅದೆಲ್ಲ ಗೊತ್ತಿಲ್ಲ ಎಲ್ಲಿ ಓಡಿಸಿದ್ರು ಅಂತ. ಅವರಾ? ನೀನು ಅವ್ರನ್ನ ಈಗ ಪಟಾಯಿಸ್ತಾ ಇದೆಯಾ? ನಾನು ಪಟಾಯಿಸಿ ಕೆಲವು ವಾರಗಳೇ ಆಗೋಯ್ತು. ಅಂದ್ರೆ ಹುಡುಗರು ಸಿನಿಮಾದಲ್ಲಿ ರಾಧಿಕಾ ಮ್ಯಾಮ್ ಆಕ್ಟ್ ಮಾಡಿದ್ದಾರೆ. ಆಟಿಟ್ಯೂಡ್ ಅಂದ್ರೆ ಅವರ ಕರಿಯರ್ ಗ್ರಾಫ್ ಅಲ್ಲಿ ಬಹಳ ತುಂಬಾ ಜನಕ್ಕೆ ಇಷ್ಟವಾದಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪಾತ್ರ ಅಂದ್ರೆ ಆ ಪಾತ್ರನೇ. ಸೊ ಆ ಪಾತ್ರವನ್ನ ಇವತ್ತು ನೀವು ಮಾಡಿದಾರ. ಬರ್ಲಿ ಚಪ್ಪಾಳೆ ಪ್ರಿಯಾಂಕಾ ಅವರಿಗೆ. ಈಗ ಮಹಾನಟಿ ಟೆಂಟ್ ಅಲ್ಲಿ ಇಂಟ್ರೊಡಕ್ಷನ್ ಸೀನ್ ನ ನೋಡಿದೀವಿ ನಾವು. ಅದರ ಜೊತೆಗೆ ಆ ಕಂಟಿನ್ಯೂಡ್ ವರ್ಷನ್, ಆ ಸೀನ್ ನ ಆಕ್ಟ್ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಅವರು. ಇದು ನಮ್ಮ ಜಡ್ಜಸ್ಗೆ ಹೇಗನ್ಸ್ತು ಅಂತ ಕೇಳೋಣ. ತರುಣ್ ಅವರೇ. ಹಾಯ್ ಪ್ರಿಯಾಂಕಾ. ಹಾಯ್ ಸರ್. ನಾನು ಯಾವಾಗಲೂ ಹೇಳಿದ್ದೀನಿ ಶಿ ಇಸ್ ವೆರಿ ಫೋಟೋಜೆನಿಕ್ ಅಂತ ಅಂದ್ಬಿಟ್ಟು ಅಂತ. ಇದ್ರಲ್ಲಿ ತುಂಬಾ ಮತ್ತೆ ಪ್ರೂವ್ ಆಯ್ತು. ಒನ್ಸ್ ಅಗೇನ್ ಇಟ್ ಇಸ್ ಪ್ರೂವ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಮೇಕಪ್, ಅದಕ್ಕೆ ತಕ್ಕಂತ ಲೈಟ್ ಮೋಲ್ಡ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಕ್ಯಾಮ್ರಾಗೆ ನೀವು. ಥ್ಯಾಂಕ್ ಯು ಸರ್. ಬರ್ತಾ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ನಿಮ್ಗೆ ಆಕ್ಟಿಂಗ್ ವೈಸ್ ಅಲ್ಲಿ ಕೂಡ. ಇಲ್ಲಿ ಮಾಡಿದ್ ಕೂಡ ಅಷ್ಟೇನೆ ತುಂಬಾ ಲೀಲಾಜಾಲವಾಗಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅಷ್ಟು ನೀಟಾಗಿತ್ತು. ಏನೂ ಒಂದು ಹಿಕಪ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಬಂದಿದ್ದಾಗಿರ್ಲಿ, ಅದು ಕುತ್ಕೊಂಡು ಮಾತಾಡಿದ್ದು, ಮತ್ತೆ ವೇರಿಯೇಷನ್ಸ್, ಪ್ರತಿಯೊಂದು ಡೈಲಾಗ್ ಡೆಲಿವರಿ ತುಂಬಾ ನೀಟಾಗಿ ಮಾಡ್ತಾ ಇದ್ದೀರಾ. ಐ ಥಿಂಕ್ ಆಲ್ಮೋಸ್ಟ್ ಒಂದು ಫಿನಾಲೆಗೆ ಎಂಟ್ರಿ ತಗೊಳಕ್ ಏನೇನು ತಯಾರಿ ಬೇಕು ಎಲ್ಲ ನಿಮ್ ಕಡೆಯಿಂದ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಗುಡ್ ಲಕ್ ಪ್ರಿಯಾಂಕಾ, ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೇಮ ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಮಕ್ಕಳ ತರ ಹೇಗೆ ಮಾತಾಡಬೇಕು ಅದೆಲ್ಲ ಚೆನ್ನಾಗಿತ್ತು. ಅಂಡ್ ಸಪೋರ್ಟಿಂಗ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಬೋತ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಓಕೆ, ಥ್ಯಾಂಕ್ ಯು. ರಮೇಶ್ ಸರ್. ಒಂದು ಕಮರ್ಷಿಯಲ್ ಸಿನಿಮಾಗೆ ಒಂದು ಪ್ರೊಜೆಕ್ಷನ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ ಹೀರೋಯಿನ್ಗೆ. ಅದು ಬೇರೆ, ಅದು ಬರ್ತಾ ಇದೆ. ವೆರಿ ಗುಡ್. ಅಂಡ್ ಬಹಳ ಕಂಫರ್ಟಬಲ್ ಆಗ್ತಾ ಇದೀರಾ ಸಿನಿಮಾಗೆ. ಸ್ಮಾಲ್ ವಿಷಯಗಳು ಚೆನ್ನಾಗಿ ಕಲಿತಾ ಇದೀರಾ. ಈಗ ನೀವು ಕಳ್ಳೆಕಾಯಿ ತಿಂತಾ ಇದ್ರಲ್ಲ, ಅದು ಬಲಗೈಲಿ ಇಟ್ಕೊಂಡ್ರೆ ಆಕ್ಸಿಲೇಟರ್ ಕೊಡಕ್ಕಾಗಲ್ಲ, ನಿಮ್ಗೆ ಗೊತ್ತಾಯ್ತು. ಎಡಗೈಲಿ ಇಟ್ಕೊಂಡು ಬಂದ್ರಿ ಅಷ್ಟೇ. ಈ ತರ ಸಣ್ಣ ವಿಷಯಗಳೇ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗೋದು. ಅಲ್ಲಿ ಹೋಗ್ಬಿಟ್ಟಿದ್ರಿಂದ ಹೆಂಗ್ ಕೊಡೋದು ಆಕ್ಸಿಲೇಟರ್ ಅಂತ ಆಗ್ಬಿಡುತ್ತೆ. ಯು ವೆರಿ ಕ್ಲವರ್. ಹೋಗ್ತಾ ಆಲ್ ಆಫ್ ಯು ವಿಲ್ ಡೆವಲಪ್. ಸಿನಿಮಾಗೆ ಬಹಳ ವಿಷಯಗಳು ಬೇಕಾಗುತ್ತೆ, ಕಲಿತಾ ಇರಿ. ಗುಡ್ ಲಕ್. ಸೂಪರ್ ಸರ್. ನಂದೊಂದು ರಿಕ್ವೆಸ್ಟ್ ಸರ್, ಈಗ ನೀವೇನು ಹಳ್ಳಿ ಲುಕ್ ಅಲ್ಲಿ, ಹಳ್ಳಿ ಅಟೈರ್ ಅಲ್ಲಿ ರೆಡಿ ಆಗಿ ಬಂದಿದ್ದೀರಾ. ನಮ್ಮ ಹಳ್ಳಿ TVS ಇದೆ ಸರ್, ಒಂದು ರೌಂಡ್ ಏನಾದ್ರು ಬರ್ಬೋದಾ ಸರ್ ಅದರಲ್ಲಿ?
ಅಂದ್ರೆ ಯಾರು ಭೂಮಿಗೆ ಸಾಂಗ್ ಏನಾದ್ರು ಹಳ್ಳಿಲಿ ಏನಾದ್ರು ಶೂಟ್ ಮಾಡಿದ್ದಿದ್ರೆ ರಮೇಶ್ ಸರ್ ಆ ಸಾಂಗ್ ಅಲ್ಲಿ ಹೇಗ್ ಪರ್ಫಾರ್ಮ್ ಮಾಡ್ತಿದ್ರು ಅನ್ನೋದನ್ನ ನಾವು ನೋಡಿದ್ವಿ ಇಲ್ಲಿ. ಬಳ್ಳಿ ಚಪ್ಪಾಳೆ ರಮೇಶ್ ಸರ್ಗೆ. ಈಗ ನಿನ್ನ ಇಂಟ್ರೊಡಕ್ಷನ್ ಆದ್ಮೇಲೆ ನಿಮ್ಮ ಆಕ್ಟಿಂಗು ಇದೆಲ್ಲ ನಮ್ಮ ಜಡ್ಜಸ್ ಅವರ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4.5. 4.5 ಸ್ಟಾರ್ಸ್. ಪ್ರೇಮ ಮ್ಯಾಮ್ 4 ಸ್ಟಾರ್. ಥ್ಯಾಂಕ್ ಯು. ನಿಶ್ವಿಕಾ 4.5. 4.5. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ, ಗುಡ್ ಸ್ಕೋರ್ಸ್. ಓಕೆನಾ, ಒಳ್ಳೆ ರೇಟಿಂಗ್ ಸಿಕ್ಕಿದೆ. ನೀನೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೀಯಾ. ನೀನ್ ಕ್ಯಾರಿ ಮಾಡೋ ಫ್ರಾಗ್ರೆನ್ಸ್ ನಿನ್ ಸುತ್ತ 1000 ಲಿಲ್ಲೀಸ್ ಇರೋ ತರ ಇದೆ. ಹೌದಾ? ಅದ್ ಹೇಗೆ ಅಂದ್ರೆ ನಾನ್ ಯೂಸ್ ಮಾಡ್ತೀನಿ ಪ್ರತಿದಿನ ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕಮ್ ಪೌಡರ್. ಈ ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್ ಆಲ್ ಡೇ ಫ್ರೆಶ್ ಆಗಿರುತ್ತೆ ಅಂಡ್ ಆಲ್ ಡೇ ಸ್ಟೇಜ್ ರೆಡಿ ಆಗಿರೋದಕ್ಕೆ ನನ್ನ ಗೆಲುವಿನ ಸ್ನೇಹಿತೆ. ವಾವ್, ನಾನು ಕೂಡ ಯಾವಾಗ್ಲೂ ನಿನ್ ಹಾಗೆ ಫ್ರೆಶ್ ಫೀಲ್ ಮಾಡೋಕ್ ಇಷ್ಟಪಡ್ತೀನಿ. ಖಂಡಿತ. ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕಮ್ ಪೌಡರ್ನಲ್ಲಿ ಮೆಸ್ಮರೈಸಿಂಗ್ ಫ್ರೇಗ್ನೆನ್ಸ್ ಇರೋದ್ರಿಂದ ನೀನು ಕೂಡ ಯಾವಾಗಲೂ ಫ್ರೆಶ್ ಆಗಿ ಫೀಲ್ ಮಾಡ್ತೀಯ. ಸುಗಂಧ ಹೊಸ ಆರಂಭಕ್ಕಾಗಿ. ಥ್ಯಾಂಕ್ ಯು. ಸೊ ಈಗ ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಲ್ಲಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಕಾರವಾರದ ಶ್ವೇತಾ ಭಟ್. ಹಲೋ ಶ್ವೇತಾ. ಹಾಯ್ ಮ್ಯಾಮ್. ಇಂಟ್ರೊಡಕ್ಷನ್ ರೌಂಡ್ ಶೂಟ್ ಎಲ್ಲ ಮಾಡಿದ್ದೀರಾ, ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ? ತುಂಬಾ ಎಕ್ಸೈಟೆಡ್ ಬಿಕಾಸ್ ನಂಗೆ ಗೊತ್ತೇ ಇಲ್ಲ ಏನೇನ್ ತೋರಿಸ್ತಾರೆ, ಹೇಗ್ ತೋರಿಸ್ತಾರೆ, ನಾನು ಹೆಂಗ್ ಕಾಣ್ತಿದ್ದೀನಿ, ಕ್ಯೂರಿಯಸ್ ಆಗಿದ್ದೀನಿ ನಾನು ನೋಡ್ಬೇಕು ಅಂತ. ಅರ್ರೇ, ಇನ್ನವ್ರನ್ನ ಜಾಸ್ತಿ ಕಾಯಿಸೋದ್ ಬೇಡ. ಹಾಗಾದ್ರೆ ನಮ್ಮ ಮಹಾನಟಿ ಟೆಂಟಲ್ಲಿ ಇಂಟ್ರೊಡ್ಯೂಸಿಂಗ್ ದ ವೆರಿ ಬ್ಯೂಟಿಫುಲ್ ಶ್ವೇತಾ. ಶ್ವೇತಾ, ನೀವು ಹೇಳಿದ್ರಿ ತುಂಬಾ ಕಾತರದಿಂದ ಕಾಯ್ತಾ ಇದ್ರಿ ಇಂಟ್ರೊಡಕ್ಷನ್ ವಿಡಿಯೋ ನೋಡಕ್ಕೆ. ಹೇಗಿತ್ತು? ತುಂಬಾ ಖುಷಿ ಆಯ್ತು ಮ್ಯಾಮ್. ಲೈಕ್ ಒಂದು ಹೀರೋಯಿನ್ ಇಂಟ್ರೊಡಕ್ಷನ್ ಹೆಂಗಿರುತ್ತೆ ಹಂಗಿತ್ತು. ಲೈಕ್ ಅವಳು ಬೆಳಗ್ಗೆ ಎದ್ದು ಕಾಡಿಗೆ ಹಚ್ಚೋದು, ಆ ಬ್ಯೂಟಿ ಶಾರ್ಟ್ಸ್ ಇದೆ ಅಲ್ಲ, ಆ ಥರ. ನಂಗೆ ಫೇವ್ರೆಟ್ ಪಾರ್ಟ್ ಏನಂದ್ರೆ ಅದು ಕಣ್ಣು ಓಪನ್ ಮಾಡಿದ್ದು, ಅದು ನಂಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಟೆಕ್ನಿಷಿಯನ್ ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ನಂದು ಇವಾಗ ಅದು ಔಟ್ಪುಟ್ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ದಟ್ ರೌಂಡ್ ಶಾರ್ಟ್ಸ್ ಎಲ್ಲ ಲವ್ಲಿ. ಸೊ ಹಾಗಾದ್ರೆ ನೀವಿವತ್ತು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ದೃಶ್ಯ ಯಾವುದು ಶ್ವೇತಾ? ಹಲಿಮೇಸ್ಟ್ರು ಮೂವಿದು ಪರಿಮಳ ಕ್ಯಾರೆಕ್ಟ್ರು. ಅರೇ ಲವ್ಲಿ, ಸೂಪರ್ ಐಕಾನಿಕ್ ಸೀನ್ ಇದು. ಆಲ್ ದ ವೆರಿ ಬೆಸ್ಟ್ ಶ್ವೇತಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಶಾರದಕ್ಕ, ವಿಮ್ಲಕ್ಕ, ಸರ್ಸಕ್ಕ ಬಂದ್ರೆ ನಮ್ಮ ಯಜಮಾನ್ರು ನನ್ನ ಮೈ ಮೇಲೆ ಎಷ್ಟು ಒಡವೆ ಹಾಕಿದ್ದಾರೆ ಅಂತ ನೋಡ್ ಬಂದ್ರೆ. ಯೋಬಿ 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 ಯೋಬಿ, ಏನ್ ಚಂದ ಕಾಣಿಸ್ತಾ ಇದೆಯಾ ಪರಿಮಳ. ನಿಮ್ಮ ಅಪ್ಪ ಕೊಡ್ಸಿದ್ನಾ? ಹಾ, ಅಪ್ಪ ಅಂತೆ ಅಪ್ಪ. 3,000 ಚಿನ್ನ ಇಟ್ಕೊಂಡು 300,000 ಮಾತಾಡ್ತಾರೆ. ಹೋಗ್ಲಿ, ಈ ಕಾಸಿನ ಸರ ನೋಡ್ದ ಶಾರದಕ್ಕ? ಇದು ಒಂದಕ್ಕೆ ಸಾಲಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿ. ಇದು ನಮ್ಮ ಅಕ್ಕನ ಒಡವೆ, ನನ್ನ ಗಂಡ ಆಸೆಯಿಂದ ಹಾಕಿದ್ದಾರೆ.
ನೀನ್ ಬಿಡವ ನಿನ್ ಗಂಡ ಕೊಡಿಸ್ತಾನೆ ನಮ್ ಗಂಡಂದಿರೋ ಅವ್ರು. ನನ್ ಗಂಡ ಪಡಿಯಕ್ಕೆ ನಾನು ಅದೃಷ್ಟನೇ ಮಾಡಿದೀನಿ. ಲೇ ಇಲ್ಲೇ ಇದ್ಕೊಂಡು ತಲೆನ ಯಾಕೆ ಆಚೆ ಬಿಟ್ಟಿದ್ಯಾ? ಹೊರಗೆ ಹೋಗಿ ನೋಡು ನಿನ್ನ ಮಗಳು ಸಿಂಗಾರನ. ಹೋಗ್ರಿ, ನಾನ್ಯಾಕೆ ಹೋಗಿ ನೋಡ್ಲಿ? ನಿಮ್ಮನ್ನೇ 3,000 ಚೇರ್ಮನ್ರು ಅಂತಾಳೆ ಬೀದಿಲ್ ನಿಂತ್ಕೊಂಡು. ನಾನು ಹೋಗಲ್ಲಪ್ಪ. ಲೇ 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 ದಡ್ಡಿ, ನಾನು ನೀನು ಅವಳನ್ನ ನೋಡ್ಲಿ ಅಂತಾನೆ ಅವಳು ಸಿಂಗಾರ ಮಾಡ್ಕೊಂಡು ಡಂಗ್ರ ಹೊಡಿತಾ ಇರೋದು. ನೀನು ಹೋಗ್ಲಿಲ್ಲ ಅಂದ್ರೆ ಅವಳು ಈ ಜಾಗ ಬಿಟ್ಟು ಕದ್ಲಲ್ಲ. ಹೋಗು, ಹೋಗ್ಬಿಟ್ಟು ನೋಡ್ಬಾ. ಆಯ್ತು ರೀ, ಬರ್ತೀನಿ. ಏ ಪರಿಮಳ, ಒಸಿ ನಿಂತ್ಕಳೆ. ಮಂತಾಕ್ ಹೋಗಿ ಆ ಗಂಗಕ್ಕ ಪಾರ್ಕಂತವ ದೃಷ್ಟಿ ತಗಸ್ಕ. ನೋಡಕ್ ನನ್ ದೃಷ್ಟಿನೇ ತಾಕಂಗೈತೆ. ನೋಡಿದ್ಯಾ ನನ್ ಗಂಡ ಹೆಂಗೆ ಅಂತ? ನೀನು ಮಾಡ್ತಿದ್ಯಾ 30 ವರ್ಷದಿಂದ ನಿನ್ ಗಂಡ ಜೊತೆ ಸಂಸಾರನ. ನನ್ ಗಂಡ ನೋಡು 3 ವಾರದಲ್ಲಿ ನನ್ನ ಚಿನ್ನದಲ್ಲಿ ಮುಳುಗಿಸ್ಬಿಟ್ರು. ಸಾಕಮ್ಮ, ನೀನಿಷ್ಟು ಸಂತೋಷವಾಗಿರೋದೆ ನಮಗ್ ಸಾಕು. ಹೆತ್ತೊಟ್ಟೆ ತಣ್ಣಗಿರುತ್ತೆ, 100 ಕಾಲ ಸುಖವಾಗಿ ಬಾಳು. ಮಗಳಿಗಿಂತ ಊಟನೇ ಮುಖ್ಯನಾ? ಏಯ್ ಸಾಕೋಗೆ ಊರ್ ಸಬ್ಬಿ, ನಿಲ್ಸು ನಿನ್ ಡೊಂಬ್ರಾಟನ. ಹೋಗಿ ಇನ್ನೊಂದು 4 ಮನೆ ಮುಂದೆ ಕುಣಿದ್ಬಿಟ್ಟು ಹೋಗು. ಹಾ ಹೋಗ್ತೀನಿ. ನಾನೇನಿಲ್ಲ ಇರಕ್ ಬಂದಿಲ್ಲ. ನನ್ಗೂ ಗಂಡ ಮನೆ ಮಠ ಸಂಸಾರ ಅಂತ ಎಲ್ಲ ಇದೆ. ನೀವು ಸಾರಾಯಿ ಕುಡಿಯೋಕ್ ಹೋಗ್ತಿರಲ್ಲ, ಆಗ ನಮ್ಮನೆ ಕಡೆನೂ ಸ್ವಲ್ಪ ತಲೆ ಹಾಕ್ಬಿಟ್ಟು ನೋಡಿ ನಮ್ಮನೆ ಅಂದ ಚಂದ ಹೇಗಿದೆ ಅಂತ. ಆಮೇಲೆ ನಿಮ್ಮನೆ ನೋಡ್ಕೊಳ್ಳಿ. ಏನ್ರಿ ನೀವು ಒಳ್ಳೆ ಮನೆಗೆ ಬಂದಿರೋ ಮಗಳನ್ನ. ಹೋಗಿ ಒಂದಿಷ್ಟು ಸ್ವಲ್ಪ ಮೆಣಸಿನ್ಕಾಯಿ ಸಾಂಬಾರ್ ಮಾಡಿಡು. ಪಾಪ ನಿನ್ ಗಂಡಗ್ ರಾತ್ರಿ ಚಳಿ ಜ್ವರ ಬರ್ಬೋದೇನೋ. ಹೋಗು. ಒಳ್ಳೆ ಗಂಡ ಪಡೆಯೋಕು ಪುಣ್ಯ ಮಾಡಿರ್ಬೇಕು. ನನ್ ಗಂಡ ಮಲ್ಗೆ ಹೂ ಮುಟ್ಕೊಂಡಿರು, ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನು ಇಲ್ಲ ಅಂದ್ರೆ ಕೈ ಕಾಲೇ ಆಡೋದಿಲ್ಲ. ಅದಕ್ಕೆ ನುಗ್ಗೆಕಾಯಿ ಸಾಂಬಾರ್ ಮಾಡಿಟ್ಟಿದ್ದೀನಿ. ಶ್ವೇತಾ, ಒನ್ ಆಫ್ ದ ಸೂಪರ್ ಸಿನಿಮಾ, ಸೂಪರ್ ದೃಶ್ಯ. ಆ ದೃಶ್ಯ ನಿಮಗೆ ಸಿಕ್ಕಿದೆ, ಅದನ್ನ ಪರ್ಫಾರ್ಮ್ ಮಾಡಿದ್ದೀರಾ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜಡ್ಜಸ್ ಹತ್ರ ಕೇಳೋಣ. ಬ್ಲಾಕ್ ಬಸ್ಟರ್ ಡೈರೆಕ್ಟ್ರೇ, ಫಸ್ಟ್ ಆ ವಿಡಿಯೋ ಬಗ್ಗೆ ಹೇಳ್ತೀನಿ. ವೆರಿ ವೆಲ್ ಶಾರ್ಟ್ ಅಂಡ್ ತುಂಬಾ ಚೆನ್ನಾಗಿತ್ತು ವಿಡಿಯೋ ಅದು. ಥ್ಯಾಂಕ್ ಯು ಸರ್. ನನಗೆ ಅದು ನೋಡಿದಾಗ ಹೆಂಗ ಅನಿಸ್ತು ಅಂತಂದ್ರೆ, ಈಗ ಸುಮ್ಮನೆ ಅದಕ್ಕೊಂದು ವಾಯ್ಸ್ ಓವರ್ ಹಾಕ್ಬಿಟ್ಟು, ಹಳ್ಳಿಯಲ್ಲಿ ಅರಳಿದ ಮುದ್ದಾದಲತೆ, ಇದು ನಿಮ್ಮ ಮನೆ ಮಗಳ ಕತೆ, ಜಿ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಶ್ವೇತಾ ಅಂತ ಒಂದು ವಾಯ್ಸ್ ಓವರ್ ಹಾಕಿದ್ರೆ ಇದೊಂದು ಪ್ರೋಮೋ ತರ ಅನ್ಸುತ್ತೆ ನಮಗೆ. ಅಂಡ್ ಆಕ್ಟ್ ವೈಸು ಅಷ್ಟೇ, ಅಗೇನ್ ಒನ್ ಆಫ್ ದಿ ಐಕಾನಿಕ್ ಸೀನ್. ಬಟ್ ಎಲ್ಲೂ ಅವರ ಛಾಯೆ ಇಲ್ದಂಗೆ ನಿಮ್ಮ ಒರಿಜಿನಾಲಿಟಿ ಇತ್ತು. ಅಂಡ್ ಸದಾ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ತೂಗ್ದೀಪ ಶ್ರೀನಿವಾಸ್ ಸರ್ ಅವ್ರು ಮಾಡಿದಂಥ ಒಂದು ಪಾತ್ರದ ಅದ್ಭುತವಾಗಿತ್ತು. ಸೊ ವೆರಿ ನೈಸ್ ಕಾಂಬಿನೇಷನ್. ಅದೇ ಹೇಳ್ತಾ ಇದ್ದಿಲ್ಲ, ಎವ್ರಿ ಒನ್ ಆರ್ ಗೆಟಿಂಗ್ ಮಚ್ ಬೆಟರ್. ನಮ್ಗೆ ಅದೇ ಒಂದು ಖುಷಿ ಆಗ್ತಾ ಇರೋದು. ಕ್ರೆಡಿಟ್ ಟು ದಿ ಮೆಂಟರ್ಸ್ ಆಲ್ಸೋ, ದ ಸ್ಕ್ರಿಪ್ಟ್, ದ ಟೀಮ್, ಎವ್ರಿ ಒನ್. ನೀವುಗಳು ಎಫರ್ಟ್ ಆಗ್ತಾ ಇದ್ದೀರಾ. ಸೊ ಗುಡ್ ಲಕ್. ಚೆನ್ನಾಗಿತ್ತು ಶ್ವೇತಾ. ಫಾರ್ ಮಿ ಇಟ್ ವರ್ಕ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಈ ಒಂದು ಇಂಟ್ರೊಡಕ್ಷನ್ ಸೀನ್ ಬಹುಶಃ ಒಂದು 30-40 ಸೆಕೆಂಡ್ಸ್ ಇರ್ಬೋದು. ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಒಂದ್ 2 ನಿಮಿಷದ ಇರ್ಬೋದು. ಆದ್ರೆ ಈ ತಾಯಿ ಮಗಳಿಗೆ ಇದೆಯಲ್ಲ, ಈ ಜರ್ನಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಜರ್ನಿಗೋಸ್ಕರ ಎಲ್ಲೋ ದೂರದ ಕಾರವಾರದಿಂದ ಬಂದು ಇಲ್ಲಿ ಒಂದು ಹೊಸ ಬದುಕನ್ನ ಕಟ್ಕೊಂಡು ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ ತಮ್ಮ ಛಾಪನ ಮೂಡಿಸ್ಬೇಕು, ತಮ್ಮದೇನೋ ಒಂದು ಸೂರ್ ಮಾಡ್ಕೋಬೇಕು ಅಂತ ಹೇಳಿ ತಾಯಿ ಮಗಳು ಬಂದು ಇಬ್ರು ಇವತ್ತಿಲ್ಲಿ ಕಷ್ಟಪಟ್ಟು ಆ ಒಂದು ಮನೋರಂಜನೆಗಾಗಿ ತಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೋಸ್ಕರ ಇಲ್ಲಿ ಬಂದು ಅವ್ರು ಆಕ್ಟ್ ಮಾಡ್ತಿದ್ದಾರೆ. ಸೊ ಶ್ವೇತಾ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನು ಅನ್ಕೊಳ್ಳಿಲ್ಲ ಅಂತಂದ್ರೆ, ನನಗೆ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ದಟ್ ಏನೋ ಇಲ್ಲಿ ಶೂಟಿಂಗ್ ಇರುತ್ತೆ, ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರಿ. ಬಟ್ ನೀವಿಬ್ರು ಮಾತ್ರ ಬಂದಿದ್ದೀರಾ. ಸೊ ಮನೆ ನಡೆಸೋದಕ್ಕೆ ಈ ದುಡಿಮೆ, ಫಿನಾನ್ಷಿಯಲ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಶ್ವೇತಾ? ಸಾಲ ಇಸ್ಕೊಂಡಿದ್ದೀನಿ ಮ್ಯಾಮ್. ಸಾರಿ. ನನಗೆ ಹೆಲ್ಪ್ ಮಾಡಿದವ್ರಿಗೆ ಪ್ರತಿಯೊಬ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಬರ್ತೀನಿ. ಒಂದು 3-4 ಜನ ಇದ್ದಾರೆ, ಅವ್ರು ಬಡ್ಡಿನೂ ಇಸ್ಕೊಂಡಿಲ್ಲ, ಹಾಗೆ ಕೊಟ್ಟಿದ್ದಾರೆ ನನಗೆ. ನಿಂದೆಲ್ಲ ಮಾಡ್ಕೊ, ನೀನು ಒಳ್ಳೇದಾಗಲಿ, ಯು ಗೋ ಫಾರ್ವರ್ಡ್, ಆಮೇಲೆ ನಿಂದು ಒಳ್ಳೇದಾದಾಗ ವಾಪಸ್ ಕೊಡುವಂತೆ ಅಂತ. ಅದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಷ್ಟ ದುಡ್ಡು ಬರುತ್ತೆ ಎಲ್ಲ ಟೈಮಿಗೆ, ಬಟ್ ಈ ಟೈಮಲ್ಲಿ ಕಷ್ಟಪಟ್ಟದಾಗ ನಮಗೆ ಮುಟ್ತಾರಲ್ಲ, ಅವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ಐ ಫೀಲ್ ಸೋ ಹ್ಯಾಪಿ. ಶ್ವೇತಾ, ಇದರಲ್ಲೇ ನೀನು ಗಟ್ಟಿ ಆಗಬೇಕು.
ಈಗಲೇ ನಿನ್ನ ಹತ್ರ ಇನ್ನು ಮುಂದಕ್ಕೆ ಎಷ್ಟೊಂದು ಫೇಸ್ಗಳು ಮಾಡಬೇಕಾಗುತ್ತಲ್ಲ. ನನಗೆ ನಮ್ಮ ಅಮ್ಮಂಗೆ ಕಷ್ಟ ಕೊಡ್ತಿದ್ದೀನಿ ಅಂತ ಒಂದು ಬೇಜಾರು, ಅದಕ್ಕೆ ಅವಳು ಬರ್ತಿದೆ. ನನಗೇನು ಆಗ್ತಿದೆ ಅಂತ ನಾನು ಕೇರೇ ಮಾಡಲ್ಲ ಮ್ಯಾಮ್. ನನಗೇನಾದರೂ ನಾನು ಕೇರ್ ಮಾಡಲ್ಲ. ನಾನು ವೆರಿ ಸ್ಟ್ರಾಂಗ್ ಪರ್ಸನ್. ಬಟ್ ಅದು ಒಂದು ಒಳಗಡೆ ಇರುತ್ತೆ, ಯಾರಾದರೂ ಕೇಳಿದ್ರೆ ತುಂಬ ಟಚ್ ಆಗಿಬಿಡುತ್ತೆ. ಹಬ್ಬ ಕೇಳಿಬಿಟ್ರಲ್ಲಪ್ಪ ಅಂದ್ಕೊಂಡು. ಅದಕ್ಕೆ ನಂಗೆ ಸ್ವಲ್ಪ ಮ್ಯಾಮ್ ಶಿ ಆಸ್ಟ್ ಒಳಗಡೆಯಿಂದ ಕೇಳಿದ್ರು ನಂಗೆ, ಐ ಕುಡ್ ಫೀಲ್ ದ್ಯಾಟ್. ನಂಗೆ ಅದಕ್ಕೆ ಅಳು ಬಂದುಬಿಡ್ತು. ಇಲ್ಲಾದ್ರೆ ಐ ಡೋಂಟ್ ಕ್ರೈ. ನಾವು ಯಾಕೆ ಕೇಳ್ತೀವಿ ಗೊತ್ತಾ? ನಾವಿದೀವಿ ಅನ್ನೋ ಭರವಸೆ ಕೊಡೋದಕ್ಕೆ ನಾವು ಆ ಪ್ರಶ್ನೆ ಕೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಾಲದ ಬಗ್ಗೆ ಮಾತಾಡಿದಾಗ ನಾನು ಕಾಲೇಜಸ್ ಹೋದಾಗ ಒಂದು ವಿಷಯ ಹೇಳ್ತೀನಿ, ಅದು ಬಹಳ ಮುಖ್ಯ ಅನ್ಸುತ್ತೆ ನನಗೆ. ನೀವ್ ಏನಕ್ಕೆ ಸಾಲ ತಗೊಳ್ತೀರಿ ಅಂದ್ರೆ, ಈಗ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಹಣ ಇಲ್ಲ, ನಾಳೆ ನಾನು ಬೆಳಿತೀನಿ, ಹಣನ ವಾಪಸ್ ಕೊಡ್ತೀನಿ ಅಂತ ನಂಬಿಕೆ ಅಲ್ವಾ? ಸೊ ನೀವು ಸಾಲ ತಗೊಳ್ತಾ ಇರೋದು ನಿಮ್ಮಿಂದಾನೆ. ನಿಮ್ಮ ನಾಳೆಯ ನೀವಿದಿರಲ್ಲ, ಅವರಿಂದ ನೀವು ಸಾಲ ತಗೊಳ್ತಾ ಇದ್ದೀರಿ. 36 ವಯಸ್ಸಿನ ಶ್ವೇತಾ ಇರ್ತಾಳೆ, 46 ವಯಸ್ಸಿನ ಶ್ವೇತಾ ಇದ್ದಾಳೆ, 86 ವಯಸ್ಸಿನ ಶ್ವೇತಾ ಒಬ್ಳಿದ್ದಾಳೆ. ಜ್ಞಾಪಕ ಇಟ್ಕೊಳ್ಳಿ, ನೀವೆಲ್ಲರೂ 18 ವಯಸ್ಸಿದೆಯಲ್ಲ, ಇವತ್ತು 80 ವಯಸ್ಸು ನಿಮ್ಗೆ ಆಗುತ್ತೆ. ಸೊ ನಿಮ್ಮ ನಾಳೆಯ ಶ್ವೇತಾ ಅಂದ್ರೆ ನೀವು ಸಾಲ ತಗೊಳ್ತಾ ಇರೋದು. ಅವಳು ವಾಪಸ್ ಕೊಡ್ತಾಳೆ ನಂಬಿಕೆ. ಸೊ ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ದೇಹವನ್ನ ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ಮೈಂಡ್ ಚೆನ್ನಾಗಿ ಇಟ್ಕೋಬೇಕು. ಇದೆಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಆ ಸಾಲನ ವಾಪಸ್ ಹಂಗೆ ಕೊಡ್ಬೋದು ನೀವು. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. Yes, sir. Take care of your body, your mind, your spirit, and you'll do everything. Okay? Yes, sir. Thank you so much. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಶ್ವೇತಾ, ಎಳಿತೀರಾ ಅನ್ನೋ ಭರವಸೆ ನಮ್ಗೆ ಇದೆ. ಆಲ್ ದ ವೆರಿ ಬೆಸ್ಟ್ ಶ್ವೇತಾ. Thank you so much. ಆಲ್ ದ ಬೆಸ್ಟ್. ಸೊ ಈಗ ಸ್ಟಾರ್ ರೇಟಿಂಗ್ಸ್ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ನಮ್ಮ ಹೆಬ್ಬುಲಿ ತರುಣ್ ಅವರು 4.5. ಲವ್ 4.5. Thank you, sir. ಪ್ರೇಮಾ ಮ್ಯಾಮ್ 4 points. 4 ಪಾಯಿಂಟ್. Thank you, ma'am. ನಿಶ್ವಿಕಾ 4. Thank you, 4. ma'am. ಸೊ ಗುಡ್ ಸ್ಕೋರ್ ಸಿಕ್ಕಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮುಂದಿನ ನಟಿಯನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಅಜ್ಜಿಯ ಪ್ರಿಯ ಮೊಮ್ಮಗಳು, ಬೆಂಗಳೂರಿನ ಚಂದನಾ ಗೌಡ. ಹೆಲೋ ಚಂದನಾ. ಹಲೋ ಮ್ಯಾಮ್. ವೈಟ್ ಅಲ್ಲಿ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಈ ಇಂಟ್ರೊಡಕ್ಷನ್ ನಿಮ್ಗೆ ಎಷ್ಟು ವಿಶೇಷ? ತುಂಬ ವಿಶೇಷ ಮ್ಯಾಮ್. ಎಲ್ಲರಿಗೂ ಒಂದು ಕನಸಿರುತ್ತೆ, ಆ ಥರ ಇಂಟ್ರೊಡ್ಯೂಸ್ ಆಗಬೇಕು, ಈ ಥರ ಇಂಟ್ರೊಡ್ಯೂಸ್ ಆಗಬೇಕು ಅಂತ. ಸೊ ವೈಟ್ ಆ್ಯಂಡ್ ವೈಟಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತ ಕ್ಯೂರಿಯಸ್ ಆಗಿದ್ದೀನಿ. ನಾವು ಕೂಡ ಅಷ್ಟೇ ಕ್ಯೂರಿಯಸ್ ಆಗಿ ಕಾಯ್ತಾ ಇದೀವಿ. ಹಾಗಾದ್ರೆ ಮಹಾನಟಿ ಟೆಂಟ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಚಂದನಾ ಗೌಡ. ಇವತ್ತು ಇಲ್ಲಿ ಸ್ಟೇಜ್ ಅಲ್ಲಿ ಯಾವ ಸೀನ್ ನ ಪರ್ಫಾರ್ಮ್ ಮಾಡ್ತಿದ್ದೀರಾ ಚಂದನ? ಲಾಸ್ಟ್ ವೀಕು ನಾನು ತುಂಬ ಮುಗ್ಧ ಹುಡುಗಿ ಆಗಿದ್ದೆ, ರೌಡಿ ಹುಡುಗ ಇದ್ರು. ಈಗ ನಾನು ಸ್ವಲ್ಪ ಗರಂ ಆಗಿರುವಂತಹ ಸೀನು, ಹುಡುಗನ ಮೇಲೆ ಕಿರ್ಚಾಡ್ಬೇಕು. ಗರಂ ಹುಡುಗಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋ. ಆಲ್ ದಿ ಬೆಸ್ಟ್ ಚಂದನ. ಥ್ಯಾಂಕ್ ಯು. ಗುಡ್ ಲಕ್, ಗುಡ್ ಲಕ್. ಮೇಡಮ್ ಎಕ್ಸ್ಕ್ಯೂಸ್ ಮಿ. ಹಲೋ ಮೇಡಮ್
ಛೀ, ಹೆಣ್ಮಕ್ಳು ದುಪ್ಪಟ್ಟ ಕೈ ಹಾಕ್ತಿರಲ್ವಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಹಂಗಲ್ಲ ಮೇಡಮ್, ಅಲ್ಲಿ ಒಂಟಿ ಹೆಣ್ಮಕ್ಳು ಕಾಣಿಸ್ಬಿಟ್ರೆ ಸಾಕು, ಬಂದ್ಬಿಡ್ತೀರಲ್ವಾ ಹಲ್ಕಿಸ್ಕೊಂಡು? ಹಂಗಲ್ಲ ಏನು ದೊಡ್ಡ ರೋಡ್ ರೋಮಿಯೋನಾ ನೀನು? ಹಲೋ ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏನು ಹೇಳ್ಕೊಟ್ಟಿರಲ್ವಾ? ವಿದ್ಯೆ, ಹಲೋ, ಬುದ್ಧಿ, ಸಂಸ್ಕಾರ. ಸಂಸ್ಕಾರ ಅನ್ನೋ ಪದನ ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ದೀರಾ? ಒಂದ್ ನಿಮಿಷ ಕೇಳಿಸ್ಕೊಂಡಿರಲ್ಲ. ಕೇಳಿಸ್ಕೊಂಡಿದ್ರೆ ಯಾಕೊಳ್ಳಿ ಹೀಗೆ ಬೀದಿ ಕಾಮಣ್ಣ ತರ ಅಲಿತಿದ್ರಿ? ಮೇಡಮ್, ಫಸ್ಟ್ ಆಫ್ ಆಲ್ ಅಲ್ಲ, ಒಂದ್ ನಿಮಿಷ, ನಂಗೊಂದು ಡೌಟು. ನೋಡೋದಕ್ಕೆ ಡೀಸೆಂಟ್ ಆಗಿ ಕಾಣಿಸ್ತೀರಾ, ಆದ್ರೆ ಹೆಣ್ಮಕ್ಳ ಹತ್ರ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ಹಲೋ ಒಂದ್ ನಿಮಿಷ ನನ್ನ ಮಾತು ಕೇಳಿ. ನನ್ನ ಡೌಟು ಖಂಡಿತ ನಿಜ ಆಯ್ತು. ಕೊಬ್ಬು ಅಲ್ವಾ? ಕೈಯಲ್ಲಿ ದುಡ್ಡಿರುತ್ತೆ, ಚೆನ್ನಾಗಿ ಮನೇಲಿ ಮಾಡಿಟ್ಟಿರ್ತಾರೆ, ಅದಕ್ಕೆ ಕೊಬ್ಬು. ಅದಕ್ಕೆ ಹೀಗೆ ಪೊರ್ಕಿ ತರ ಆಡೋದು ಅಲ್ವಾ? ಎಕ್ಸ್ಕ್ಯೂಸ್ ಮೀ, ನೋಡಿ, ನನ್ನ ಹತ್ರ ಜಾಸ್ತಿ ಮಾತಾಡಕ್ ಬರ್ಬೇಡಿ. ಜಾಸ್ತಿ ಮಾತಾಡಿದ್ರೆ ನಾನು ಚಪ್ಪಲಿ ಮಾತಾಡ್ಬೇಕಾಗುತ್ತೆ. ಹಲೋ, ಒಂದ್ ನಿಮಿಷ, ಅವಾಗಿಂದ ಒಬ್ಬರೇ ಮಾತಾಡ್ತಿದ್ದಾರೆ, ನಂಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಏನಾದ್ರು ಹೇಳ್ತೀನಿ ಅವಾಗ. ಹೇಳಿ, ಅದನ್ನು ಕೇಳ್ಬಿಡೋಣ, ಹೇಳಿ. ಯಾರು ಸರ್? ಮೇಡಮ್, ಆ ಮಕ್ಕಳಿಗೆ ಹೆಲ್ಪ್ ಮಾಡ್ತಿರೋದನ್ನ ನಾನು ನೋಡಿದೆ, ಇಷ್ಟ ಆಯ್ತು. ಅದಕ್ಕೆ ಹೆಲ್ಪಿಂಗ್ ನೇಚರ್ಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ವಿಶ್ ಮಾಡಿ ಮಾತಾಡೋಣ ಅಂತ ಬಂದ್ರೆ ಅಲ್ಲಿ ದುಪ್ಪಟ್ಟ ಬೀಳ್ತಾ ಇತ್ತು, ಅದಕ್ಕೆ ಫಾಲೋ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ನಂಗೆ ಬೈತಾ ಇದ್ದೀರಾ. ಐ ಆಮ್ ರಿಯಲಿ ಸಾರಿ. ನಾನು ಯಾರೋ ಹಾದಿ ಬಿದ್ದಿ ಪೊರ್ಕಿಗಳು ಅನ್ಕೊಂಡು ಹಾಗೆಲ್ಲ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಂಗೆ ನಿಮ್ಮ ಉದ್ದೇಶ ಗೊತ್ತಿದ್ದಿದ್ರೆ ಆ ಥರ ಮಾತಾಡ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಓಕೆ, ಕೂಲ್. ಗೊತ್ತಿರ್ಲಿಲ್ಲ ನನ್. ಸಣ್ಣ ವಿಷಯ, ಅಷ್ಟೊಂದು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ. ಬೈ ದ ವೇ, ಐಮ್ ವಿಕ್ರಾಂತ್. ಕೀರ್ತನ. ಫ್ರೆಂಡ್ಸ್. ನಿಮ್ಮ ನಂಬರ್ಸ್ ಸಿಗ್ಬೋದಾ? ಯಾಕೆ? ಅದು ಟಚಲ್ಲಿರೋಕೆ. ಅದೇ ಯಾಕೆ? ಫ್ರೆಂಡ್ಸ್ ಅಂದಮೇಲೆ ನಂಬರು ಎಕ್ಸ್ಚೇಂಜು ಎಲ್ಲ ಮಾಮೂಲಿ ತಾನೆ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಕೊಡ್ತೀನಿ. ನೆಕ್ಸ್ಟ್ ಟೈಮ್? ಓಕೆ, ಯಾವಾಗ? ನೆಕ್ಸ್ಟ್ ಟೈಮ್ ಅದೇ ಈಗ ಸಿಕ್ಕದ್ವಲ್ಲ ಹಾಗೆ. ಅಂದರೆ ನೆಕ್ಸ್ಟ್ ಟೈಮ್ ಸಿಗಬೇಕಾದ್ರೆ ಮತ್ತೆ ಮಳೆ ಆಗಬೇಕು, ನೀವು ದುಪ್ಪಟ್ಟ ಹಾರಿಸ್ಬೇಕು, ಮಕ್ಕಳನ್ನ ಸೇವ್ ಮಾಡಬೇಕು, ಇದೇ ರೀತಿ ಜಗಳ ಆಗಬೇಕು ಅಂತೀರಾ? ಹಾಗೆ ಅಂದ್ಕೊಳ್ಳಿ. ಸರಿ, ಟೈಮ್ ಆಯಿತು, ನಾನು ಬರ್ತೀನಿ. ಬನ್ನಿ. ಐ ಮೀನ್ ಹೊರಡ್ತೀನಿ ಅಂತ. ಓಕೆ. ರಮೇಶ, ಆ ಇಂಟ್ರೊಡಕ್ಷನ್ ಅದೇ ಡೈರೆಕ್ಟೋರಿಯಲ್ ಮೊಮೆಂಟ್ ಅದು. ಆ ಸೀರೆ ನೀವು ದುಪ್ಪಟ್ಟಲ್ಲಿ ಆ ಮಕ್ಕಳನ್ನ ಕವರ್ ಮಾಡಿದ ಮೊಮೆಂಟ್ ಇದೆಯಲ್ಲ, ದಾಟ್ಸ್ ಅ ಡೈರೆಕ್ಟರ್ಸ್ ಟಚ್. ಬಹಳ ಇಷ್ಟ ಆಯ್ತು ನನಗೆ. ಅಂಡ್ ಇಬ್ರು ಮಾಡಿದ್ ಬಹಳ ನೀಟ್ ಆಗಿತ್ತು. ಚಂದನ, ಯು ನೀಡ್ ಮೋರ್ ಚಾಲೆಂಜಸ್. ಐ ಫೀಲ್ ಇನ್ನೂ ಚಾಲೆಂಜಿಂಗ್ ಸೀನೇ ಬೇಕು ಅನ್ಸುತ್ತೆ ನನಗೆ. ಯು ಡಿಡ್ ವೆರಿ ವೆಲ್, ಡೌಟ್ ಇಲ್ಲ. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು ಸರ್. ಸೊ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ ಚಂದನ? ಎಸ್ ಮ್ಯಾಮ್. ತರುಣ್ ಅವರೇ 4 ಸ್ಟಾರ್. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್ 4 ಸ್ಟಾರ್. ಥ್ಯಾಂಕ್ ಯು. ನಿಶ್ವಿಕಾ 4.5 ಸ್ಟಾರ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್, 4.5 ಸ್ಟಾರ್, 4 ಸ್ಟಾರ್ ಬಂದಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಗರ್ಲ್ಸ್, ತಗೊಳ್ಳಿ, ಅಮ್ಮ ಸ್ನ್ಯಾಕ್ಸ್ ಮಾಡಿದ್ದಾರೆ, ಟೇಸ್ಟ್ ಮಾಡಿ. ಜೊತೆಗೆ ವಿಶಸ್ ಕೂಡ ಕಳಿಸಿ ನಿಮ್ ಜೊತೆ ಹಂಚ್ಕೊಳಕ್ ಹೇಳಿದ್ದಾರೆ. ವಾವ್, ಸೋ ಸ್ವೀಟ್ ಆಫ್ ಯು ಮಾಮ್. ನಮ್ಮಮ್ಮ ಯಾವತ್ತೂ ಚಕ್ಲಿ ಕೋಡ್ಬಳೆನೆ ಮಾಡೋದು. ಇದೆಲ್ಲ ನಮ್ಮ ಟ್ರೆಡಿಷನಲ್ ಫುಡ್, ಆದ್ರೆ ಡೀಪ್ ಫ್ರೈ ಆಗಿರೋದ್ರಿಂದ ಹೇಗ್ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಎಣ್ಣೆ ಮತ್ತು ಆರೋಗ್ಯ ಎರಡಕ್ಕೂ ಅಷ್ಟು ಒಳ್ಳೆ ಹೊಂದಾಣಿಕೆ ಇಲ್ಲ ಅಲ್ವಾ? ನೀನ್ ಟೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಮ್ಮ ಅಮ್ಮ ಯೂಸ್ ಮಾಡೋದು ಗೋಲ್ಡ್ ವಿನ್ನರ್. ಇದರಲ್ಲಿ ನಮ್ಮ ಹೆಲ್ತ್ ಮತ್ತೆ ನಮ್ಮ ಸಂತೋಷವನ್ನ ಕಾಪಾಡಿಕೊಳ್ಳೋದಕ್ಕೆ ಭಾರತದಲ್ಲಿ 80 ರೀತಿಯ ಕ್ವಾಲಿಟಿ ಚೆಕ್ ಮಾಡೋ ಏಕೈಕ ಬ್ರ್ಯಾಂಡ್ ಅಂದ್ರೆ ಅದು ಗೋಲ್ಡ್ ವಿನ್ನರ್. ಗೋಲ್ಡ್ ವಿನ್ನರ್ ಹೆಲ್ತ್ ಮತ್ತೆ ಹ್ಯಾಪಿನೆಸ್ ಅನ್ನ ಹೆಚ್ಚು ಮಾಡುತ್ತೆ. ಇದನ್ನೇ ನಮ್ಮ ಅಮ್ಮ ಕೂಡ ಯೂಸ್ ಮಾಡೋದು. ಸೊ ಗೋಲ್ಡ್ ವಿನ್ನರ್ ಅಲ್ಲಿ ಎಸೆನ್ಷಿಯಲ್ ವಿಟಮಿನ್ಸ್ A, D ಮತ್ತು E ಇದೆ. ಇದನ್ನ ಯಾವುದೇ ರೀತಿಯ ಗಿಲ್ಟ್ ಇಲ್ಲದೆ ತಿನ್ಬೋದು, ಬಿಕಾಸ್ ಇದರಲ್ಲಿ 0 ಕೊಲೆಸ್ಟ್ರಾಲ್ ಇದೆ. ಬಿಕಾಸ್ ದಿಸ್ ಇಸ್ ಗೋಲ್ಡ್ ವಿನ್ನರ್. ಏನು ಗೋಲ್ಡ್ ವಿನ್ನರ್ ಅಂದ್ರ? ನಾವು ಅದನ್ನೇ ಯೂಸ್ ಮಾಡೋದು. ಅದು ಲೈಟ್ ಆಗಿದೆ, ಕ್ಲಿಯರ್ ಆಗಿದೆ ಮತ್ತು ನಾನ್ ಸ್ಟಿಕ್ಕಿ ಆಗಿದೆ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸುಂಡೇಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, BMRDA ಅಪ್ರೂವ್ಡ್ ಹಾಗೂ ಕ್ಲಾಸ್ ಡೆವಲಪ್ಮೆಂಟ್ ಆಗಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ಈ ಖುಷಿ, ಈ ಅಭಿನಯದ ಹಬ್ಬ ನಾಳೆ ಕೂಡ ಮುಂದುವರಿಯುತ್ತೆ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾನ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.